ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ ಒಂದು ವರ್ಷದ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 250 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಮೀನ್ಸ್ ಹೇಳೋದಾದ್ರೆ, ಕಳೆದ ಜೂನ್ 2025ರಿಂದ ಜೂನ್ 2026ರವರೆಗೆ ಮೀನ್ಸ್ ಒಂದು ವರ್ಷದ ಅವಧಿಯಲ್ಲಿ ನಡೆದಿರತಕ್ಕಂಥ ಟಾಪ್ 250 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಮೀನ್ಸ್ ಏನು ಅಂತಂದರೆ, ಈ ಒಂದು ಸರಣಿಯಲ್ಲಿ ಇದನ್ನು ನೋಡ್ಕೊಳ್ಳುವ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ರೀತಿಯಲ್ಲಿ ಪಾರ್ಟ್ 1 ಅಲ್ಲಿ ಟೋಟಲಿ 125 ಪ್ರಶ್ನೆಗಳನ್ನು, ಹಾಗೆ ಪಾರ್ಟ್ 2ರಲ್ಲಿ 125 ಪ್ರಶ್ನೆಗಳನ್ನು ನೋಡ್ಕೊಳ್ಳುವ, ಸರಿನಾ? ಸೊ ಹಾಗಾದರೆ ಇವಾಗ ಪ್ರಶ್ನೆಗಳಾಯಿತು. ಸೊ ಎಷ್ಟಿದಾವೆ ಅಂತ ನಿಮ್ಗೆ ಗೊತ್ತಾಯಿತು, ಆ್ಯಂಡ್ ದೆನ್ ಎಲ್ಲಿಯ ಡ್ಯೂರೇಷನ್ ಅವರಿಗೆ ನಿಮಗೆ ಈ ಪ್ರಶ್ನೆಗಳು ಸಿಗ್ತವೆ ಅಂತ ನಿಮಗೆ ಗೊತ್ತಾಯಿತು. ಬಟ್ ಈ ಒಂದು ಕ್ವಶನ್ಗಳು ಆ್ಯಂಡ್ ದೆನ್ ಈ ಒಂದು ಕ್ಲಾಸ್ ಯಾವ್ಯಾವ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಕ್ವಶನ್ ಮಾರ್ಕ್ ಇರುತ್ತೆ, ಸರಿನಾ? ಆ ಒಂದು ನಿಮ್ಮ ಕ್ವಶನ್ ಮಾರ್ಕ್ಗೆ ನನ್ನ ಉತ್ತರ ಏನು ಅಂತಂದರೆ, ನೀವೇನಾದರೂ SSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, SSC GD ಇಂದ CGL ವರೆಗೆ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಇದೆ, ಅಂದರೆ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ನೋಡೋಕ್ಕೆ ಸಿಗ್ತವೆ. ಸರ್ ಇಲ್ಲ ಸರ್, ನಾನು RRB ಆಸ್ಪಿರೆಂಟ್ ಇದ್ದೀನಿ, RRB ಎಕ್ಸಾಮ್ಗೆ ನಾನು ಓದ್ತಾ ಇದ್ದೀನಿ ಅಂತ ಕೇಳಿದ್ರೆ, ಹೌದು, ನಿಮಗೆ RRB D ಗ್ರೂಪಿಂದ ನಿಮಗೆ JE ವರೆಗೂ ಸಹ RRB D ಗ್ರೂಪ್, RPF ಆಗಿರಲಿ, ಆ್ಯಂಡ್ ನೆಕ್ಸ್ಟ್ NTPC ಆಗಿರಲಿ, ALP ಆಗಿರಲಿ, ಆ್ಯಂಡ್ ದೆನ್ JE ಆಗಿರಲಿ, ಸೊ ಆ ಎಲ್ಲ ಎಕ್ಸಾಮ್ಗಳಿಗೂ ಸಹ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಸರ್ ಇಲ್ಲ ಸರ್, ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ಓದ್ತಾ ಇಲ್ಲ, ನಾನು ಸ್ಟೇಟ್ ಗೌರ್ಮೆಂಟ್ಗೆ ಓದ್ತಾ ಇದ್ದೀನಿ, ಸ್ಟೇಟ್ ಗೌರ್ಮೆಂಟ್ಗೆ ಸ್ಪೆಷಲಿ ಒಂದು KPSC ಅಥವಾ ಈ ಒಂದು KE ಎಕ್ಸಾಮ್ ನಡೆಸ್ತಕ್ಕಂಥ KE ಎಕ್ಸಾಮ್ಗಳಿಗೆ ನಾನು ಓದ್ತಾ ಇದ್ದೀನಿ ಅಂತ. ಓಕೆ, ನೀವು ಸ್ಟೇಟ್ ಗೌರ್ಮೆಂಟ್ ಆದರೂ ಓದಿ, ಸೆಂಟ್ರಲ್ ಗೌರ್ಮೆಂಟ್ ಆದರೂ ಓದಿ, ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಸೊ ಸ್ಪೆಷಲಿ ಏನು ಅಂತಾರೆ, ಈ ಒಂದು KE ಅವರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳಿದ್ವಿ. ಸೊ ಇವರಿಗೆ ಸೆಂಟ್ರಲ್ ಗೌರ್ಮೆಂಟಿನ ಕರೆಂಟ್ ಅಫೇರ್ಸ್ ಪ್ಯಾಟರ್ನನ್ನು ತೊಗೊಂಡು ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಇರೋದ್ರಿಂದ SSC ಮತ್ತು RRBಗೆ ಮಾಡುತ್ತಾ ಇರತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ಗಳು ನಿಮಗೆ ಉಪಯೋಗ ಆಗುತ್ತೆ, ಸರಿನಾ? ಸೊ ಇದರ ಎಕ್ಸಾಂಪಲ್ ನೀವು ಲಾಸ್ಟ್ ನೋಡಿರ್ತೀರಾ, KS 708 ಎಕ್ಸಾಮ್ಸ್ಗಳಲ್ಲಿ, ಆ್ಯಂಡ್ ದೆನ್ ಗ್ರೂಪ್ A ಮತ್ತು ಗ್ರೂಪ್ B ಎಕ್ಸಾಮ್ಸ್ಗಳಲ್ಲಿ ನೀವು ನೋಡಿರ್ತೀರಾ. ಸೊ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಪ್ಯಾಟರ್ನಲ್ಲಿ ಸಿಕ್ಕಿದ್ವು. ಇಲ್ಲ ಸರ್, ನಾನು ಡಿಫೆನ್ಸ್ ಓದ್ತಾ ಇದ್ದೀನಿ ಅಂತಂದ್ರೂ ಸಹ ನಿಮಗೆ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ, ತಡ ಮಾಡೋಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಒಂದು ವಿನಂತಿ ಏನು ಅಂತಂದರೆ, ಸೊ ಈ ಒಂದು ಕ್ಲಾಸನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಇದರ ಅವರು ಸೆಂಟ್ರಲ್ ಗೌರ್ಮೆಂಟಿನ ಆಸ್ಪಿರೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟಿನ ಆಸ್ಪಿರೆಂಟ್ ಆಗಿರಲಿ, ಸ್ಪೆಷಲಿ ಸ್ಟೇಟ್ ಗೌರ್ಮೆಂಟಿನ ಆಸ್ಪಿರೆಂಟ್ಸ್ಗಳಿಗೆ. ಸೊ ಯಾಕಂದರೆ ಕರೆಂಟ್ ಅಫೇರ್ಸ್ ಸಿಗ್ತಾ ಇಲ್ಲ ಅಂತ ಜಾಸ್ತಿ ಸ್ವಲ್ಪ ಹುಡುಗಾಡ್ತಾ ಇರ್ತಾರೆ. ಓಕೆ, ಸೊ ನೀವು ಒಂದು ಶೇರ್ ಮಾಡೋದ್ರಿಂದ ಸೊ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸೊ ಅವರಿಗೂ ಸಹ ಉಪಯೋಗ ಆಗುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? WHO ಇತ್ತೀಚೆಗೆ ಯಾವ ರೀತಿಯ ಹೆಪಟೈಟಿಸ್ ಅನ್ನು ಕಾರ್ಸಿನೋಜೆನಿಕ್ ಮೀನ್ಸ್ ಈ ಒಂದು ಕ್ಯಾನ್ಸರ್ ಉಂಟು ಮಾಡುವ ಎಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಸೊ ಈ ಒಂದು ಕಾರ್ಸಿನೋಜೆನಿಕ್ ಅಂತಂದರೆ ಏನು? ಕ್ಯಾನ್ಸರ್ ಉಂಟು ಮಾಡುವ ಅಂತ ಅಂದ ಹಾಗೆ. ಸೊ ಯಾವ ರೀತಿಯ ಹೆಪಟೈಟಿಸ್ ಅನ್ನು WHO ಇತ್ತೀಚೆಗೆ ಘೋಷಣೆ ಮಾಡಿದೆ ಅಂತ. ಸೊ ಯಾವ ರೀತಿ ಹೆಪಟೈಟಿಸ್ A, B, C ಮತ್ತು D ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ D ಅಂತ ಹೇಳ್ತೀವಿ. ಯಾವುದೇ ಒಂದು ಹೆಪಟೈಟಿಸ್ D ಏನಿದೆ ಅಲ್ವಾ, ಸೊ ಇದನ್ನು WHO ಅವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಘೋಷಣೆ ಮಾಡಿದ್ದಾರೆ. ಏನಂತ ಘೋಷಣೆ ಮಾಡಿದ್ದಾರೆ? ಕಾರ್ಸಿನೋಜೆನಿಕ್ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಸೊ ಹಾಗಾದರೆ ಒಂದು WHO ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ಜಿನೆವಾದಲ್ಲಿ ಕಂಡುಬರುತ್ತೆ. ಜಿನೆವಾ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸ್ವಿಟ್ಜರ್ಲೆಂಡಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಸಹ ನಿಮಗೆ ಗೊತ್ತಿರಲಿ, ಇದರ ಮೇಲೆ ಸಹ ನಿಮಗೆ ಸ್ಟ್ಯಾಟಿಕಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ, ತನ್ನ ಪ್ಯಾನಲ್ನಲ್ಲಿ ಸಾಂಕೇತಿಕ ಭಾಷಾ ತಜ್ಞರನ್ನು ಸೇರಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಇವಾಗ ಸಮಿತಿಗಳು ಅಂತ ನಾವು ಹೇಳ್ತೀವಲ್ವಾ, ಸೊ ಆ ರೀತಿಯ ಸಮಿತಿಗಳಲ್ಲಿ ಅಥವಾ ಈ ಒಂದು ಪ್ಯಾನಲ್ಗಳಲ್ಲಿ ಸಾಂಕೇತಿಕ ಭಾಷಾ ತಜ್ಞರನ್ನು ಸೇರಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಹರಿಯಾಣ, ಪಂಜಾಬ್, ಗುಜರಾತ್ ಮತ್ತು ಕೇರಳ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು ಇದಕ್ಕೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ B ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪಂಜಾಬ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪಂಜಾಬ್ ಅಂತಕ್ಕಂಥ ರಾಜ್ಯ. ಸೊ ಆಲ್ಮೋಸ್ಟ್ ಏನು ಅಂತಂದರೆ, ನಿಮಗೆ ಕ್ವಶನ್ ಮತ್ತು ಆನ್ಸರ್ಗಳನ್ನು ಸ್ವಲ್ಪ ಕ್ವಿಕ್ ಆಗಿ ನೋಡ್ತಾ ಹೋಗುವ. ಸೊ 125 ಪ್ರಶ್ನೆಗಳು ಇನ್ನು 60 ನಿಮಿಷದಲ್ಲಿ. ಓಕೆ, ಸೊ ಮೀನ್ಸ್ 1 ನಿಮಿಷದಲ್ಲಿ ನಿಮಗೆ 2 ಪ್ರಶ್ನೆಗಳಾಗಬೇಕು. ಸೊ ಆ ಕಾರಣದಿಂದಾಗಿ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ AICT ಇಂಡೆಕ್ಸ್ 2025ರಲ್ಲಿ ಬೆಂಗಳೂರಿನ ಸ್ಥಾನ ಯಾವುದು ಅಂತ ಕೇಳಿದ್ದಾನೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತಾ ಅಂತಂದರೆ, ಹೌದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಬೆಂಗಳೂರೇ ಟಾಪಲ್ಲಿದೆ ನಮ್ಮ ಇಡೀ ಭಾರತ ದೇಶಗಳಲ್ಲಿ. ಭಾರತ ದೇಶದ ಸಿಟಿಗಳೇನಿದಾವಲ್ವಾ, ಆ ಸಿಟಿಗಳಲ್ಲಿ ಅತಿ ಹೈಯೆಸ್ಟ್ ರ್ಯಾಂಕ್ ಹೊಂದಿರತಕ್ಕಂಥದ್ದು ಬೆಂಗಳೂರು. ಓಕೆ, ಸೊ ಆ ಒಂದು ಬೆಂಗಳೂರು ವಿಶ್ವದ ಗ್ಲೋಬಲ್ AICT ಇಂಡೆಕ್ಸ್ನಲ್ಲಿ ಯಾವ ರ್ಯಾಂಕನ್ನು ಹೊಂದಿದೆ ಅಂತ 30ನೇ ರ್ಯಾಂಕ್ ಹೊಂದಿದೆ, 45ನೇ ರ್ಯಾಂಕ್ ಹೊಂದಿದೆ, 26 ಮತ್ತು 78ನೇ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಒಂದು 26ನೇ ರ್ಯಾಂಕ್ ಅಂತ ಹೇಳ್ತೀವಿ. ಎಷ್ಟನೇ ರ್ಯಾಂಕ್ ಹೊಂದಿದೆ ಅಂದರೆ ನಮ್ಮ ಒಂದು ಬೆಂಗಳೂರು 26ನೇ ರ್ಯಾಂಕ್ ಹೊಂದಿದೆ. 2026 ಅಲ್ವಾ ಈ ವರ್ಷ. ಸೊ ಮೀನ್ಸ್ 26ನೇ ರ್ಯಾಂಕ್ ಹೊಂದಿದೆ ಯಾವುದು? ನಮ್ಮ ಬೆಂಗಳೂರು ಅಂತ ತಿಳ್ಕೊಳ್ಳಿ. ಯಾವುದರಲ್ಲಿ? ಒಂದು ಗ್ಲೋಬಲ್ AICT ಇಂಡೆಕ್ಸ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದರಲ್ಲಿ ಈ ಒಂದು ರ್ಯಾಂಕನ್ನು ನಾವು ಪಡ್ಕೊಂಡಿದ್ದೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ಬೆಂಗಳೂರು ಈ ನಮ್ಮ ದೇಶದಲ್ಲಿ ಫಸ್ಟ್ ರ್ಯಾಂಕ್ ಹೊಂದಿದೆ AICT ಇಂಡೆಕ್ಸಲ್ಲಿ. ಓಕೆ, ಸೊ ಇದು ನಿಮಗೆ ಗೊತ್ತಿದ್ರೆ ಉತ್ತಮ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾದಕ ದ್ರವ್ಯ ಸಾಗಣೆಯನ್ನು ತಡೆಯಲು ಪಂಜಾಬ್ ಯಾವ ಆ್ಯಂಟಿ ಡ್ರೋನ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ.
ಸೊ ಈ ಒಂದು ಮಾದಕ ದ್ರವ್ಯ, ಈ ಒಂದು ಡ್ರಗ್ಸ್ ಏನಿದೆ ಅಲ್ವಾ, ಅತಿ ಹೆಚ್ಚು ಟ್ರಾನ್ಸ್‌ಪೋರ್ಟೇಷನ್ ಆಗಿರಲಿ, ಸಾಗಣೆ ಆಗಿರಲಿ ಆ್ಯಂಡ್ ದೆನ್ ಕನ್ಸಂಪ್ಷನ್ ಆಗಿರಲಿ, ಈ ಪಂಜಾಬಲ್ಲಿ ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ಇಯರ್ಸ್‌ಗಳಲ್ಲಿ. ಓಕೆ. ರೀಸೆಂಟ್ ಇಯರ್ಸ್‌ಗಳಲ್ಲಿ ಒಂದು ಪಂಜಾಬಲ್ಲಿ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂತ, ಡ್ರಗ್ ಟ್ರಾಫಿಕನ್ನು ಪ್ರಿವೆಂಟ್ ಮಾಡಬೇಕು ಅಂತ ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಆ ಒಂದು ಲಾಂಚ್ ಮಾಡಿರ್ತಕ್ಕಂಥ ಸಿಸ್ಟಮ್ನ ಹೆಸರೇನು, ಆ ಒಂದು ವ್ಯವಸ್ಥೆಯ ಹೆಸರೇನು ಅಂತ ಕೇಳಿದ್ದಾನೆ. ಓಕೆ. ಆ ಒಂದು ಆಪರೇಷನ್ನ ಹೆಸರು ಏನು? ಆಪರೇಷನ್ ಗರುಡು ರಕ್ಷಾ, ಬಾಜ್ ಅಕ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಶೇರ್ ನಿಗರಾನಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ವಜ್ರ ಸುರಕ್ಷಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವ್ದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಬಿ, ಬಾಜ್ ಅಕ್ ಅಂತ ಹೇಳ್ತೀವಿ. ಒಂದು ಬಾಜ್ ಅಕ್ ಅಂತಕ್ಕಂಥ ಆ್ಯಂಟಿ ಡ್ರೋನ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಯಾವುದಕ್ಕೆ? ಈ ಒಂದು ದ್ರವ್ಯ ಸಾಗಣೆಯನ್ನು, ಮಾದಕ ದ್ರವ್ಯ ಸಾಗಣೆಯನ್ನು ತಡೆಯಲು. ಯಾವ ರಾಜ್ಯ ಸರ್ಕಾರ? ಪಂಜಾಬ್ ರಾಜ್ಯ ಸರ್ಕಾರ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳೋದಲ್ಲ. ಸೊ ಇಲ್ಲಿ ಯಾವುದಕ್ಕೆ ಕಾರಣಕ್ಕಾಗಿ? ಮಾದಕ ದ್ರವ್ಯ ಕಾರಣಕ್ಕಾಗಿ. ಯಾವ ರಾಜ್ಯ? ಪಂಜಾಬ್ ರಾಜ್ಯ. ಏನನ್ನು ಇದು ಬಾಜ್ ಅಕ್ ಅಂತಕ್ಕಂಥದ್ದು ಆ್ಯಂಟಿ ಡ್ರೋನ್ ವ್ಯವಸ್ಥೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ನೀವೇ ಸ್ವಲ್ಪ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕ್ವಶನ್ನ ಸರಿಯಾಗಿ ನೀವು ತಿಳ್ಕೊಂಡ್ರು ಸಹ ನಿಮಗೆ ಎಲ್ಲ ಆ್ಯಂಗಲಲ್ಲಿ ಕ್ವಶನ್ಗಳು ನಿಮಗೆ ಗೊತ್ತಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಮೋದಿಯವರು ದೇಶದ ಅತಿ ಉದ್ದದ ಮಾರ್ಗದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನು ಯಾವ ಮಾರ್ಗದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಸರ್, ಯಾರು ಉದ್ಘಾಟನೆ ಮಾಡಿದ್ದಾರೆ? ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ದೇಶದ ಅತಿ ಉದ್ದದ ಮಾರ್ಗದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲ್ ಇದೆ ಅಂತ ಅದು. ಸೊ ಯಾವುದಾಗಿರ್ಬೋದು? ದೆಹಲಿ ಟು ವಾರಣಾಸಿ ಆಗಿರ್ಬೋದಾ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಚೆನ್ನೈ ಟು ಬೆಂಗಳೂರು ಆಗಿರ್ಬೋದಾ, ಆ್ಯಂಡ್ ನೆಕ್ಸ್ಟ್ ಈ ಒಂದು ನಾಗ್ಪುರದಿಂದ ಪುಣೆಯಿಂದ ನಾಗ್ಪುರ ಆಗಿರ್ಬೋದಾ, ಇಲ್ಲಾಂದರೆ ಒಂದು ಮುಂಬೈ ಟು ಅಹಮದಾಬಾದ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಉದ್ದವಾಗಿದೆ? ಅತಿ ಉದ್ದವಾದ ಒಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು. ಸೊ ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಆಪ್ಷನ್ ಸಿ, ನಾಗ್ಪುರ್ ಟು ಪುಣೆ. ನಾಗ್ಪುರ್ ಟು ಪುಣೆ ಅಪ್ರಾಕ್ಸ್ ಏನಿಲ್ಲ ಅಂತಂದರೂ ಸಹ 900 ಕಿಲೋಮೀಟರ್ ಪ್ಲಸ್ ಕಂಡು ಬರುತ್ತೆ ನಿಮಗೆ. ಓಕೆ. 900 ಪ್ಲಸ್ ಅಂತ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ಅಲ್ಲಿ 900 ಪ್ಲಸ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವುದು ಅಂದರೆ ಒಂದು ನಾಗ್ಪುರ್ ಟು ಪುಣೆ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ನಾಗ್ಪುರ್ ಟು ಪುಣೆ ಅಂತ ಹೇಳ್ತೇವೆ. ಓಕೆ. ಸೊ ಇದು ನಿಮ್ಗೆ ಗೊತ್ತಿರೋ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದೇ ಭಾರತದ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ಕೇಳಿದ್ದಾನೆ. ನಿಮಗೆ ಇದನ್ನು ಗೊತ್ತಿರಲಿ, ಇದು ಆ್ಯಕ್ಚುಲಿ ಪ್ರೀಮಿಯಂ ಕ್ವಶನ್ ಇದು. ಯಾಕಂದರೆ ದೇಶದ ಅತಿ ಉದ್ದವಾದ ಮಾರ್ಗದಾಗಿರ್ತಕ್ಕಂಥ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲ್ ಇದೆ. ಲಾಸ್ಟ್ ಇಯರ್ ಏನು ಕೇಳಿದ ಅಂದರೆ ನಿಮಗೆ ಇನ್ನು RRB NTPC ಎಕ್ಸಾಮಲ್ಲಿ ಅನಿಸುತ್ತೆ, ಆ್ಯಂಡ್ ದೆನ್ ಇವನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಯಾವುದು ಎಕ್ಸಾಮಲ್ಲಿ ನೆನಪಿಲ್ಲ, ಗ್ರೂಪ್ ಎ ಎಕ್ಸಾಮಲ್ಲಿ ಇರ್ಬೋದು. ಓಕೆ. ಸೊ ಎಕ್ಸಾಮಲ್ಲಿ ಏನು ಅಂತಂದರೆ ಲಾಂಚ್ ಮಾಡಿದರು, 3 ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ಗಳು ಲಾಂಚ್ ಮಾಡಿದರು. ಎಲ್ಲಿ? ತಮಿಳುನಾಡಲ್ಲಿ ಒಂದು, ನಮ್ಮ ಕರ್ನಾಟಕದಲ್ಲಿ ಒಂದು, ಆ್ಯಂಡ್ ದೆನ್ ಇನ್ನೊಂದು ಗುಜರಾತಲ್ಲಿ ಒಂದು ಅಂತ. ಸೊ ಯಾವ್ಯಾವ ರಾಜ್ಯಗಳಲ್ಲಿ ಲಾಂಚ್ ಮಾಡಿದ್ರು, ಯಾವ ರಾಜ್ಯದಲ್ಲಿ ಲಾಂಚ್ ಮಾಡಿಲ್ಲ ಅಂತ ಕ್ವಶನ್ ಕೇಳಿದ್ದ ಅಲ್ವಾ? ಸೊ ಆ ರೀತಿ ಕಾರಣಕ್ಕಾಗಿ ಈ ಒಂದು T18 ಏನಿದೆ ಅಲ್ವಾ, ಈ T18 ಟ್ರೈನ್ ಬಗ್ಗೆ ನೆನ್ಪಿಟ್ಕೊಳ್ಳಿ. T18 ಟ್ರೈನ್ ಅಂದರೆ ಏನು? ಒಂದೇ ಭಾರತ್ ಟ್ರೈನ್ ಅಂತ ಹೇಳ್ತೀವಿ, ಸಿಂಪಲ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 2025ರಲ್ಲಿ ಮುಂಬೈನಲ್ಲಿ ಆಯೋಜಿಸಲಾದ 18ನೇ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡನ್ನು ಯಾವ ಸಂಸ್ಥೆ ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ ಸಂಸ್ಥೆ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಹೋಮಿ ಬಾಬಾ ಸೈನ್ಸ್ ಎಜುಕೇಷನ್ ಸೆಂಟರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಹೋಮಿ ಬಾಬಾ ಸೈನ್ಸ್ ಎಜುಕೇಷನ್ ಸೆಂಟರ್. ಸರ್, ಇದು ಆಗಸ್ಟ್ದಲ್ಲಿ 2025ರಲ್ಲಿ ಯಾಕೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, RRB ಡಿಪಾರ್ಟ್ಮೆಂಟ್ ಅವರು ಕಳೆದ 1 ವರ್ಷದ ಫಿಕ್ಸ್ ಕರೆಂಟ್ ಅಫೇರ್ಸ್ ಕ್ವಶನ್ನ ಕೇಳ್ತಾನೆ. RRBಯಲ್ಲಿ, ಸ್ಪೆಷಲಿ RRBಯಲ್ಲಿ ಬಿಡೋದಿಲ್ಲ. ನೀವು ಇವಾಗ RRB NTPC ನೋಡ್ತಾ ಇರಬಹುದು. RRB NTPCಯಲ್ಲಿ ಲಾಸ್ಟ್ ಮಾರ್ಚ್ 2025 ಇರ್ತಕ್ಕಂಥ ಕ್ವಶನ್ ಕೇಳಿದ್ದಾನೆ. ಸರ್, ಯಾಕೆ ಸರ್ ಅದು 1 ವರ್ಷ ಆಗಲಿಲ್ಲಲ್ಲ, 1 ವರ್ಷಕ್ಕಿಂತ ಅದು ಜಾಸ್ತಿ ಆಯ್ತಲ್ಲ ಅಂತಂದರೆ, ಈ NTPC ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಅವಾಗ ಆ್ಯಕ್ಚುಲಿ ನಿಮಗೆ ಹೋದ ತಿಂಗಳೇ ಸ್ಟಾರ್ಟ್ ಆಗಿದೆ. ಬಟ್ ಅದು ದ ಅಲ್ಟರ್ನೇಟ್ ಫೇಸಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ, ಸೊ ಒಂದು ಮಾರ್ಚ್ ಟು ಮಾರ್ಚ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದಾನೆ ಆತ. ಓಕೆ. ಸೊ ಆ ರೀತಿಯಿಂದ ನಿಮಗೆ ಕ್ವಶನ್ ಬರ್ತಿದ್ದಾವೆ. ಆ್ಯಂಡ್ ನಿಮಗೆ ಗೊತ್ತಿರಲಿ, ಇನ್ನೊಂದು ಸಹ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ, ಏಪ್ರಿಲ್ ಮೇಲೆ ಕ್ವಶನ್ ಬಂದಿಲ್ಲ NTPC ಎಕ್ಸಾಮಲ್ಲಿ. ಇವಾಗ ನಡೀತಾ ಇರತಕ್ಕಂಥ NTPC ಎಕ್ಸಾಮಲ್ಲಿ ಇವಾಗ ಲಾಸ್ಟ್ ಏನೋ ಒಂದು 3-4 ದಿನದಿಂದ ಶಿಫ್ಟ್ ಆಗ್ತಿದೆಯಲ್ಲ, ಸೊ ಆ ಶಿಫ್ಟಲ್ಲಿ ಬಂದೇ ಇಲ್ಲ. ಮೇ ಬಿ ನಿಮಗೆ ನಾಳೆ ನಡೀದು ಬರ್ಬೋದೇನೋ, ಯಾಕಂದರೆ ಹೊಸ ಕ್ವಶನ್ ಪೇಪರ್ ಏನಾದರೂ ರೆಡಿ ಆದರೆ. ಬಟ್ ಇಲ್ಲಿವರೆಗೂ ಬಂದಿಲ್ಲ. ಅದು ಸಹ ನೀವು ಪ್ಯಾಟರ್ನ್ ನೀವು ಗಮನಿಸಬೇಕಾಗತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಆಗಸ್ಟ್ 2025ರಲ್ಲಿ ಅಮೆರಿಕವು ಯಾವ ಸಂಘಟನೆಯನ್ನು ವಿದೇಶಿ ಭಯೋತ್ಪಾದನಿಕ ಸಂಘಟನೆ ಎಂದು ಘೋಷಿಸಿದೆ ಅಂತ ಕೇಳಿದ್ದೇನೆ. ಯಾವುದು? ಲಷ್ಕರ್ ಇ ತೈಬಾ. ನಾವು ಘೋಷಣೆ ಮಾಡಿದ್ದೀವಿ ಇದನ್ನು ಏನಂತ? ಟೆರರಿಸ್ಟ್ ಒಂದು ಆರ್ಗನೈಸೇಷನ್ ಅಂತ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಇದನ್ನು ಸಹ ನಾವು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡಿದ್ದೀವಿ. ಅಲ್ ಖೈದಾವನ್ನು ಸಹ ನಾವು ಘೋಷಣೆ ಮಾಡಿದ್ದೀವಿ. ಅಂದರೆ ನೀವು ಒಂದು ಬಾಡಿ ಗಾರ್ಡ್ ಬ್ರಿಗೇಡ್ ಅಂತ ಕೊಟ್ಟಿದ್ದಾನೆ, ಇದನ್ನು ನಾವು ಘೋಷಣೆ ಮಾಡಿಲ್ಲ. ಬಟ್ ಇಲ್ಲಿ ಆರ್ಮಿ ಯಾವುದು? ಒಂದು ಅಮೆರಿಕ ಯಾವುದನ್ನು ಘೋಷಣೆ ಮಾಡಿದೆ ಅಂತ. ಯಾರನ್ನ ಇವರು ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ದಾರೆ? ಯಾರಂದರೆ ಒಂದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರನ್ನ ಈ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಯಾರು? ಈ ಒಂದು ಅಮೆರಿಕಾದವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ಥೀಮ್ನೊಂದಿಗೆ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವ ಒಂದು ಥೀಮ್ನೊಂದಿಗೆ ಆಚರಣೆ ಮಾಡಲಾಗಿದೆ? ಎಷ್ಟನೇದು? ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತೀವಿ. ಯಾವಾಗ ನಡೆದಿದೆ? ಅದು 2025 ಆಗಸ್ಟ್ 15ರಂದು ನಡೆದಿದೆ. ಹಾಗಾದರೆ ಇದರ ಒಂದು ಥೀಮ್ ಏನು ಅಂತ? ಇದರ ಥೀಮ್ ಏನು ಅಂತಂದರೆ ನಯ ಭಾರತ್ ಅಂತಕ್ಕಂಥದ್ದು ಇದು ಥೀಮ್ ಆಗಿದೆ. ನಯ ಭಾರತ್ ಲಾಲ್ ಕಿಲಾದಿಂದ ರೆಡ್ ಫೋರ್ಟ್ವರೆಗೆ ಅಂತ ಆಗುತ್ತೆ.
ನಯ ಭಾರತ್ ಫ್ರಾಮ್ ರೆಡ್ ಫೋರ್ಟ್ ಅಂತ ಹೇಳ್ತೀವಿ ಈ ಸರಣಿಯಲ್ಲಿ. ಅಂದರೆ ಈ ಒಂದು ನಯ ಭಾರತ್ ಫ್ರಾಮ್ ರೆಡ್ ಫೋರ್ಟ್ ಅಂತಕ್ಕಂಥದ್ದು ಈ ಒಂದು ಥೀಮ್ ಆಗಿದೆ. ಯಾವುದು ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆ ಇದು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ಭಾರತ್ ಸ್ಟೀಲ್ನ ಅಧಿಕೃತ ಲೋಗೋ, ವೆಬ್ಸೈಟ್ ಮತ್ತು ಬ್ರೋಷರ್ ಅನ್ನು ಅನಾವರಣಗೊಳಿಸಿದವರು ಯಾರು ಅಂತ ಕೇಳಿದ್ದಾನೆ. ಯಾವುದೇ ಒಂದು ಭಾರತ್ ಸ್ಟೀಲ್ನ ಅಧಿಕೃತ ಲೋಗೋ ಮತ್ತು ವೆಬ್ಸೈಟ್ ಮತ್ತು ಬ್ರೋಷರ್ ಅನ್ನು ಅನಾವರಣಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ, ಯಾರು ಇದನ್ನು ಘೋಷಣೆ ಮಾಡಿರಬಹುದು? ಯಾರು ಸರ್ ಅವರು? ಬೃಹತ್ ಕೈಗಾರಿಕಾ ಸಚಿವ ಯಾರಿದ್ದಾರೆ ಸರ್? ಪ್ರಸ್ತುತ ನಮ್ಮ ಕರ್ನಾಟಕದ ಎಚ್ ಡಿ ಕುಮಾರಸ್ವಾಮಿ. ಸೊ ಇವರಿದ್ದಾರೆ ಅಂದರೆ ಸೊ ಆ ಒಂದು ಮಂತ್ರಿ ಇದನ್ನು ಘೋಷಣೆ ಮಾಡಬಹುದು ಅಲ್ವಾ? ಸೊ ಅದಕ್ಕೆ ಯಾವ್ದು ಸರಿ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಎ, ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಳ್ತೀವಿ ಸರಿನಾ. ಸೊ ಬೃಹತ್ ಕೈಗಾರಿಕೆಗಳ ಸಚಿವ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಒಂದು ಎಚ್ ಡಿ ಕುಮಾರಸ್ವಾಮಿ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉದ್ಯೋಗ ಸೃಷ್ಟಿಗಾಗಿ 1 ಲಕ್ಷ ಕೋಟಿಯ ಯಾವ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳ್ತಾನೆ. 1 ಲಕ್ಷ ಕೋಟಿಯ ಯಾವ ಯೋಜನೆ ಆಗಿರ್ಬೋದು ಇದು? ಹೇಳ್ಬೋದಾ? ಉದ್ಯೋಗಕ್ಕಾಗಿ ಅಂತ 1 ಲಕ್ಷ ಕೋಟಿಯ ಯಾವ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ಓಕೆ, ಎಷ್ಟು ಉದ್ಯೋಗ ಅದನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ಯಾವ ಯೋಜನೆ ಅಂತ ಕೇಳಿದ್ದಾನೆ. ಸೊ ಯಾವ ಯೋಜನೆ ಆಗಿರ್ಬೋದು ಅದನ್ನು? ಯಾವ ಯೋಜನೆ ಅಂದರೆ ದ್ಯಾಟ್ ಈಸ್ ಒಂದು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ನೆನ್ಪಿಟ್ಕೊಳ್ಳಿ, PMVBRY. ಓಕೆ, VBG ರಾಮ್ಜಿ ಅಲ್ಲ, ಇದೇನಂತ ಹೇಳ್ತೀವಿ, ಒಂದು PMVBRY ಅಂತ ಹೇಳ್ತೀವಿ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಯಾರು ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಸರಿ, ನಾವು ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಸಚಿವ ಸಂಪುಟವು ಧಾರ್ಮಿಕ ಸ್ವಾತಂತ್ರ್ಯ ತಿದ್ದುಪಡಿ ವಿಧೇಯಕ 2025 ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವಿಧೇಯಕ ಅಂತ ಕೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯ ತಿದ್ದುಪಡಿ ವಿಧೇಯಕ. ಲಾಸ್ಟ್ ಇಯರ್ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾನೆ. ಆ್ಯಂಡ್ ದೆನ್ SSCಯಲ್ಲಿ ಆ್ಯಂಡ್ ದೆನ್ RRB ಎರಡೂ ಎಕ್ಸಾಮ್ಗಳಲ್ಲಿ. ಓಕೆ, ಹಾಗಾದರೆ ಯಾವ ಒಂದು ರಾಜ್ಯ ಸರ್ಕಾರ ಇದು ಆಗಿರಬಹುದು ಅಂತ ಹೇಳ್ಬೋದು? ಯಾವ ರಾಜ್ಯ ಸರ್ಕಾರ ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಉತ್ತರಾಖಂಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ತರಾಖಂಡ್ ಸರ್ಕಾರ ಏನಿದೆ ಅಲ್ವಾ, ಇದು ಧಾರ್ಮಿಕ ಸ್ವಾತಂತ್ರ್ಯ ತಿದ್ದುಪಡಿ ವಿಧೇಯಕವನ್ನು ಇದು ಮಂಡಿಸಿದೆ. ಸೊ ಲಾಸ್ಟ್ ನಿಮಗೆ ಗೊತ್ತಿರಬಹುದು SSC MTS ಎಕ್ಸಾಮಲ್ಲಿ ಕೇಳಿದ್ದ ಒಡಿಶಾ ಸರ್ಕಾರ ಮಂಡನೆ ಮಾಡಿರ್ತಕ್ಕಂತಹ ವಿಧೇಯಕಗಳ ಬಗ್ಗೆ, ತಿದ್ದುಪಡಿ ವಿಧೇಯಕಗಳ ಬಗ್ಗೆ. ಸೊ SC/ST ರಿಲೇಟೆಡ್ ಒಂದು ತಿದ್ದುಪಡಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೆಲ್ಲಿ ವಿಧಾನಸಭೆ ಇದೆ ಅಲ್ವಾ, ಸೊ ಅದ್ರ ಮೇಲೆ ಸಹ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಆ್ಯಂಡ್ ದೆನ್ ಇವನ್ ನಿಮಗೆ ಗೊತ್ತಿರಲಿ ಈ ತಮಿಳ್ನಾಡ್ದು ಸಹ ಒಂದು ಪ್ರಶ್ನೆ ಕೇಳಿದ್ದ ಲಾಸ್ಟ್ SSC MTS ಆಗಿರಲಿ ಆ್ಯಂಡ್ ನೆಕ್ಸ್ಟ್ RRB ಎಕ್ಸಾಮ್ಗಳಲ್ಲಿ ಆಗಿರಲಿ. ಸೊ ಅದಕ್ಕೆ ಈ ಒಂದು ತಿದ್ದುಪಡಿ ವಿಧೇಯಕಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಜಸ್ಟ್ ಏನಿಲ್ಲ, ಸಿಂಕ್ ಮಾಡ್ತಾ ಹೋಗಿ. ಧಾರ್ಮಿಕ ಸ್ವಾತಂತ್ರ್ಯ, ಈ ಧಾರ್ಮಿಕ ಸ್ವಾತಂತ್ರ್ಯ ಓಕೆ, ಈ ಒಂದು ಉತ್ತರಾಖಂಡ್ ಅಂದರೆ ಜಾಸ್ತಿ ಅಲ್ಲಿ ನಮ್ಮ ಹಿಂದೂ ದೇವಾಲಯಗಳು ಕಂಡುಬರ್ತವೆ. ಸೊ ಒಂದು ಧಾರ್ಮಿಕವಾಗಿ ನಮ್ಮ ಒಂದು ರೂಟ್ ಇದೆ ಅಲ್ಲಿ. ಸೊ ಅದಕ್ಕೆ ನಾವು ಉತ್ತರಾಖಂಡ್ ಅಂತ ನಾನು ನೆನ್ಪಿಟ್ಕೊಳ್ಬೋದು. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಗಡಿ ಪ್ರದೇಶಗಳಲ್ಲಿ ನುಸುಳುಕೋರರ ವಿರುದ್ಧ ಯಾವ ಹೊಸ ಮಿಷನ್ ಅನ್ನು ಘೋಷಿಸಿದರು ಅಂತ ಕೇಳಿದ್ದಾನೆ. ಯಾವ ಒಂದು ಮಿಷನ್ ಅನ್ನು ಘೋಷಣೆ ಮಾಡಿರಬಹುದು? ಯಾವ ಮಿಷನ್ ಇರಬಹುದು ಇದು? ಯಾವುದು ಅಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಂತ ಹೇಳ್ತೀವಿ. ಏನು, ಈ ಒಂದು ಹೈ ಪವರ್ ಡೆಮೋಗ್ರಫಿ ಮಿಷನನ್ನು ಆರಂಭ ಮಾಡಿದ್ದಾರೆ ಯಾರು? ನಮ್ಮ ಭಾರತ ನರೇಂದ್ರ ಮೋದಿ. ಓಕೆ, ಭಾರತ ಪ್ರಧಾನಮಂತ್ರಿ. ಸೊ ಇದೇನು ಅಂತಂದರೆ ನುಸುಳುಕೋರರ ವಿರುದ್ಧ ಆರಂಭ ಮಾಡಿರ್ತಕ್ಕಂಥ ಒಂದು ಹೊಸ ಮಿಷನ್ ಆಗಿದೆ. ಯಾವುದೇ ಒಂದು ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 16ರಂದು ಪುದುಚೇರಿಯಲ್ಲಿ ಡಿ ಝೂರ್ ಟ್ರಾನ್ಸ್ಫರ್ ಡೇ ಅನ್ನು ಯಾರ ಗೌರವಾರ್ಥವಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾರ ಒಂದು ಗೌರವಾರ್ಥವಾಗಿ ಇದನ್ನು ಆಚರಣೆ ಮಾಡಲಾಗ್ತದೆ ಅಂತ? ಯಾರ ಗೌರವಾರ್ಥವಾಗಿ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗೌರವಾರ್ಥವಾಗಿ ನಾವು ಪುದುಚೇರಿಯಲ್ಲಿ, ಮೀನ್ಸ್ ಆಗಿನ ಪಾಂಡಿಚೇರಿಯೇ ಈಗಿನ ಪುದುಚೇರಿ. ಓಕೆ, ಸೊ ಇದು ಯಾವಾಗ ಈ ಒಂದು ಮರುನಾಮಕರಣ ಆಯಿತು ಹೆಸರು ಅಂತ ನಿಮಗೆ ಕೇಳ್ಬೋದು. ಪಾಂಡಿಚೇರಿ ಇದ್ದಿದ್ದು ಪುದುಚೇರಿ ಆಗಿದ್ದು. ಸೊ ಇದು 2006ರಲ್ಲಿ ಆಗುತ್ತೆ. ಯಾವಾಗ? 2006ರಲ್ಲಿ. ಸೊ ಅಲ್ಲಿ ಒಂದು ಡಿ ಝೂರ್ ಟ್ರಾನ್ಸ್ಫರ್ ಡೇನ ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ. ಯಾವ ದಿನಾಂಕದಂದು? ಆಗಸ್ಟ್ 16ರಂದು. ಸೊ ಅದನ್ನು ಯಾಕೆ ಅಂತ ಕೇಳಿದ್ರೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಟ್ರಿಬ್ಯೂಟನ್ನು ನೀಡಲಿಕ್ಕಾಗಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಸದ್ಭಾವನಾ ದಿವಸವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸದ್ಭಾವನಾ ದಿವಸವನ್ನು ಯಾಕೆ ಆಚರಣೆ ಮಾಡ್ತೀವಿ ನಾವು? ಸದ್ಭಾವನಾ ದಿವಸವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಸರ್ ದ್ಯಾಟ್ ಈಸ್ ಈ ನಮ್ಮ ಅತಿ ಕಿರಿಯ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಹುಟ್ಟಿದ ದಿನದ ಅಂಗವಾಗಿ ನಾವು ಸದ್ಭಾವನಾ ದಿವಸ ಆಚರಣೆ ಮಾಡ್ತೀವಿ 20 ಆಗಸ್ಟ್ಗೆ. ಹಾಗೆ ಅವರ ಡೆತ್ ದಿನವಾಗಿರ್ತಕ್ಕಂಥ 21 ಮೇನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ಆ್ಯಂಟಿ ಟೆರರಿಸ್ಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಕೇಳ್ತಾನೆ ನಿಮಗೆ ಯಾಕೆ ಅದನ್ನು ಆಚರಣೆ ಮಾಡ್ತೀವಿ ಅಂತ. ಅವ್ರು ಹುಟ್ಟಿದ ದಿನವಾ, ಡೆತ್ ಆಗಿದ್ದ ದಿನವಾ, ಅಥವಾ ಯಾರು ಡೆತ್ ಆಗಿದ್ದ ದಿನ, ಯಾರು ಹುಟ್ಟಿದ ದಿನ ಅಂತ ನಿಮಗೆ ಕೇಳ್ಬೋದು. ಅಥವಾ ಸೊ ಆ ಒಂದು ಡೇಟನ್ನೇ ಕೇಳಬಹುದು ನಿಮಗೆ. ಎಷ್ಟನೇ ಡೇಟ್ ಆಗಿದೆ, 20 21 ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಈಸಿಯಾಗಿ ಆನ್ಸರ್ನ ಹೇಳಿ. ನೆಕ್ಸ್ಟ್ ಪ್ರಶ್ನೆ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಥಿಕ ಸಂಶೋಧನಾ ವಿಭಾಗದ ERD ವರದಿಯ ಪ್ರಕಾರ UPI ಬಳಕೆಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ? UPIಯಲ್ಲಿ ಯಾರು ಬಳಕೆ ಮಾಡ್ತಾ ಇದ್ದಾರೆ ಜಾಸ್ತಿ? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮಹಾರಾಷ್ಟ್ರ ಪೀಪಲ್ ಅಂತ ಹೇಳ್ತೀವಿ. ಹೇಗಿದ್ರೆ ಮಹಾರಾಷ್ಟ್ರ ಪೀಪಲ್ ನೆನ್ಪಿಟ್ಕೊಳ್ಳಿ ಅಂತಂದರೆ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯ. ಹೌದಾ ಸರ್? ಹೌದು. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರ ರಾಜ್ಯ. ಅತಿ ಹೆಚ್ಚು ಈ ಒಂದು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ರಾಜ್ಯ. ಓಕೆ,
ಸರ್ ಇಲ್ಲ ಸರ್, ಗೋವಾ ಅಂತ ನೀವು ಹೇಳ್ಬೋದು. ಗೋವಾ ರಾಜ್ಯಗಳಲ್ಲ, ಪ್ರತಿಶತದಲ್ಲಿ ಅತಿ ಹೆಚ್ಚು ನಗರ ಜನಸಂಖ್ಯೆ ಪ್ರತಿಶತ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಗೋವಾ. ಸೆಕೆಂಡ್ ತಮಿಳುನಾಡು. ಓಕೆ. ಸೊ ಇಲ್ಲಿ ಅತಿ ಪ್ರತಿಶತದಲ್ಲಿ ಅಂತ ಕೇಳಿದ್ರೆ ಇನ್ನು ಗ್ರಾಮೀಣದಲ್ಲಿ ಹಿಮಾಚಲ ಪ್ರದೇಶ. ಓಕೆ. ಸೊ ನೀವು ಏನು ಅಂತಾರೆ ಇಲ್ಲಿ ಅತಿ ಹೆಚ್ಚು ಅಥವಾ ಪ್ರತಿಶತದಲ್ಲಿ ಕೇಳಿದಾನೆ ಅಂತ ನೆನಪಿಟ್ಕೊಳ್ಳಿ. ಸೊ ಅದಂದರೆ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ, ಇಲ್ಲಿ ಅತಿ ಹೆಚ್ಚು UPI ಬಳಕೆ ಆಗ್ತಾ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಯಾವ ಕಂಪನಿಯು ನೇಪಾಳ ಪ್ರವಾಸೋದ್ಯಮ ಮಂಡಳಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳ್ತಾನೆ. ಯಾವ ಕಂಪನಿ ಇದ್ರ ಜೊತೆ ಪಾಲುದಾರಿಕೆ ಮಾಡ್ಕೊಂಡಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಟಿಕ್ಟಾಕ್ ಅಂತ ಹೇಳ್ತೀವಿ. ಸರ್ ಟಿಕ್ಟಾಕ್ ಬ್ಯಾನ್ ಆಗಿಲ್ವಾ? ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ, ಬಟ್ ವರ್ಲ್ಡ್ ವೈಡ್ ಟಿಕ್ಟಾಕ್ ಇನ್ನೂ ಸಹ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದ ಯಾವ ಪಟ್ಟಣವನ್ನು ಪರಶುರಾಂಪುರಿ ಎಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳಿದಾನೆ. ಯಾವುದನ್ನು ಮರುನಾಮಕರಣ ಮಾಡಲಾಗಿರ್ಬೋದು? ಯಾವುದು ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ಜಲಾಲಾಬಾದ್ ಅಂತ ಹೇಳ್ತೀವಿ. ಯಾವುದೋ ಒಂದು ಜಲಾಲಾಬಾದ್ ಅಂತಕ್ಕಂಥ ಒಂದು ನಗರವನ್ನು ಪರಶುರಾಂಪುರಿ ಅಂತ ಮರುನಾಮಕರಣ ಮಾಡಲಾಗಿದೆ. ಹಾಗಾದರೆ ಪರಶುರಾಂಪುರಿ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಇದು ಕಂಡುಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಆನ್ಲೈನ್ ಗೇಮಿಂಗ್ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಬಿಲ್ 2025 ಲೋಕಸಭೆಯಿಂದ ಅಂಗೀಕರಿಸಲಾಗಿದೆ. ಇದರ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ. ಯಾವುದು? ಆನ್ಲೈನ್ ಗೇಮಿಂಗ್ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಬಿಲ್. ಸೊ ಇದರ ಒಂದು ಮುಖ್ಯ ಉದ್ದೇಶವೇನಿರಬಹುದು ಹೇಳ್ಬೋದಾ? ಇರಬಹುದು ಇದರ ಮುಖ್ಯ ಉದ್ದೇಶ ಏನಂದರೆ ಹಾನಿಕಾರಕ ಹಣದ ಗೇಮಿಂಗನ್ನು ನಿರ್ಬಂಧಿಸುವಾಗ ಸ್ಪೋರ್ಟ್ಸ್ ಮತ್ತು ಸಾಮಾಜಿಕ ಆಟಗಳನ್ನು ಪ್ರೋತ್ಸಾಹಿಸುವುದು ಅಂತ. ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಏನು ಮಾಡ್ತಾರೆ? ಹಾನಿಕಾರಕ ಹಣದ ಗೇಮಿಂಗನ್ನು ನಿರ್ಬಂಧಿಸುವುದಂತೆ, ಹಾಗೆ ಸ್ಪೋರ್ಟ್ಸ್ ಮತ್ತು ಸಾಮಾಜಿಕ ಆಟಗಳನ್ನು ಪ್ರೋತ್ಸಾಹಿಸುವುದಂತೆ. ಸಾಮಾಜಿಕ ಆಟಗಳನ್ನು ಪ್ರೋತ್ಸಾಹಿಸುವುದು ಅದೇ ನೀವೊಂದು ಆನ್ಲೈನ್ ಗೇಮಿಂಗ್ ಏನಿರುತ್ತಲ್ಲ, Dream11 ಟೀಮ್ ಮಾಡಿರಿ ಅಂತ. ಓಕೆ. ಸೊ ಮೀನ್ಸ್ ಅದೆಲ್ಲ ಸಹ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಇವಾಗ Dream11 ಬ್ಯಾನ್ ಆಗಿದೆಯಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅಗಲವಾದ ಎಕ್ಸ್ಟ್ರಾ ಡೋಸ್ಡ್ ಸೇತುವೆ ಔಂಟ್ ಸಿಮಾರಿಯಾ ಗಂಗಾ ಸೇತುವೆ ಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳಿದ್ದಾನೆ. ಅತಿ ಉದ್ದವಾದದ್ದಲ್ಲ ಇದು. ಅಟಲ್ ಸೇತುವೆ ಸಮುದ್ರದ ಮೇಲೆ ಇರೋದೆಯಲ್ಲ 21 ಕಿಲೋಮೀಟರ್, ಅದಲ್ಲ. ಓಕೆ. ಸೊ ಇದೇನು ಕೇಳಿದಾನೆ ಅಂದರೆ ಅಗಲವಾಗಿರ್ತಕ್ಕಂಥ ಸೇತುವೆ ಅಂತ ಕೇಳಿದ್ದಾನೆ. ಓಕೆ. ಸೊ ಉದ್ದ ಅಲ್ಲ, ಬದಲಾಗಿ ಅಗಲ ಅಂತ ಕೇಳಿದ್ದಾನೆ. ಅತಿ ಅಗಲ ಯಾವುದಿದೆ? 1.85 ಕಿಲೋಮೀಟ್ರ್ ಉದ್ದ ಇದೆ ಅಂತ ಇದು ಸೇತುವೆ, ಬಟ್ ಇದು ಅತಿ ಅಗಲವಿದೆ ಅಂತ ಹೇಳಿ ಒಂದು ಸೇತುವೆ. ಸೊ ಇದು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಇದನ್ನು ಉದ್ಘಾಟನೆ ಮಾಡಿರ್ಬೋದು? ಉತ್ತರ ಪ್ರದೇಶ್, ಬಿಹಾರ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ. ಸೊ ಇದು ಉತ್ತರಾಖಂಡದಲ್ಲಿ ಹುಟ್ಟಿ ಮುಂದೆ ಉತ್ತರ ಪ್ರದೇಶದಲ್ಲಿ ಹರಿದು ಆ್ಯಂಡ್ ದೆನ್ ಬಿಹಾರದಲ್ಲೂ ಸ್ವಲ್ಪ ಹರಿದು ವೆಸ್ಟ್ ಬೆಂಗಾಲಲ್ಲಿ ಹರಿದಿದ್ದು ಹೋಗ್ತದೆ. ಆ್ಯಂಡ್ ದೆನ್ ಇಲ್ಲಿ ಸ್ವಲ್ಪ ಇನ್ನೊಂದು ಭಾಗ ಬಾಂಗ್ಲಾದೇಶಲ್ಲಿ ಹರಿದು ಹೋಗ್ತದೆ. ಸೊ ಹಾಗಾದರೆ ಇಲ್ಲಿ ಯಾವುದಾಗಬಹುದು? ಜಾರ್ಖಂಡದಲ್ಲಿ ಹರಿದಿಲ್ಲ, ಸೊ ಜಾರ್ಖಂಡ್ ಆಗಲ್ಲ. ಪಶ್ಚಿಮ ಬಂಗಾಳ ಆಗಬಹುದಾ, ಬಿಹಾರ ಆಗ್ಬೋದಾ, ಉತ್ತರ ಪ್ರದೇಶ ಆಗ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಬಿಹಾರ್ ಅಂತ ಹೇಳ್ತೀವಿ. ಯಾವುದೋ ಒಂದು ಔಂಟಾ ಸಿಮಾರಿಯಾ ಗಂಗಾ ಸೇತುವೆ. ಯಾವುದೇ ಒಂದು ಔಂಟಾ ಸಿಮಾರಿಯಾ ಗಂಗಾ ಸೇತುವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಬಿಹಾರದಲ್ಲಿ ಕಂಡುಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಬ್ರಿಡ್ಜ್ ಆ್ಯಂಡ್ ನೆಕ್ಸ್ಟ್ ಡ್ಯಾಮ್ಗಳು, ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನದಿಗಳು ನ್ಯೂಸಲ್ಲಿ ಇದೆಯಾ? ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೇಳ್ತಾನೆ. ಆ್ಯಂಡ್ ದೆನ್ ಒನ್ 3-4 ಡೇಸ್ ಬ್ಯಾಕ್ ಐ ಥಿಂಕ್ ಇನ್ NTPC ಎಕ್ಸಾಮಲ್ಲೇ ಪಂಚೇಟ್ ಸೇತುವೆ ಕೇಳಿದ್ದ. ಯಾವುದು? ಪಂಚೇಟ್ ಸೇತುವೆ ಯಾವ ನದಿ ಮೇಲೆ ಕಂಡುಬರುತ್ತೆ ಅಂತ ಕೇಳಿದ ನಿಮಗೆ. ಪಂಚೇಟ್ ಸೇತುವೆ ಕಂಡುಬರ್ತಕ್ಕಂಥದ್ದು ಈ ದಾಮೋದರ ನದಿ ಮೇಲೆ. ಬಟ್ ಆಪ್ಷನ್ ಏನು ಅಲ್ಲಿ ಏನು ಕೊಟ್ಟಿದ್ದ ಅಂತಂದರೆ ಮಿಸ್ ಕೊಟ್ಟಿದ್ದ ಅನ್ಸುತ್ತೆ. ಮ್ಯಾಚ್ ಮಾಡೋದು ಏನೋ ಇತ್ತು ಅನಿಸುತ್ತೆ ಅಲ್ಲಿ. ಹೊಂದಿಸಿ ಬರೋದು ಯಾವುದು ರಾಂಗ್ ಇದೆ ಅಂತ. ಸೊ ಏನು ಕೊಟ್ಟಿದ್ದ ಅಂತಂದರೆ ನಿಮಗೆ ದಾಮೋದರ ನದಿ ಬದಲಾಗಿ ಬರಾಕರ್ ನದಿ ಅಂತ ಕೊಟ್ಟಿದ್ದ. ಯಾವುದು? ಬರಾಕರ್ ನದಿ. ಓಕೆ. ಬರಾಕರಲ್ಲಿ ಅದ್ರ ಬದಲಾಗಿ ಒಂದು ದಾಮೋದರ ನದಿ ಅಂತ ಆಗುತ್ತೆ. ಯಾವುದೇ ಒಂದು ಪಂಚಾಯತ್ ಸೇತುವೆ ಕಂಡುಬರ್ತಕ್ಕಂಥದ್ದು, ಡ್ಯಾಮ್ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರತಾ ರಾಜ್ಯ ಯಾವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ಕೇಳ್ತೇನೆ. ಸಂಪೂರ್ಣ ಡಿಜಿಟಲ್ ರಾಜ್ಯ ಯಾವುದಾಗಿರ್ಬೋದು? ಅದು ಫುಲ್ಲಿ ಡಿಜಿಟಲ್ ಲಿಟ್ರೇಟ್ ಸ್ಟೇಟ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಕಣ್ಣು ಮುಚ್ಕೊಂಡು ಹೇಳ್ಬೋದು ನಾವು ಕೇರಳ ಅಂತ. ಯಾವುದು ರಾಜ್ಯ? ಒಂದು ಕೇರಳ ರಾಜ್ಯ. ಇದು ಫುಲ್ಲಿ ಡಿಜಿಟಲ್ ಲಿಟ್ರೇಟ್ ಸ್ಟೇಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ದೆಹಲಿಯಲ್ಲಿ ಭಾರತೀಯ ಬಾಹ್ಯಾಕಾಶ ನಿಲ್ದಾಣದ ಮಾದರಿಯನ್ನು ಅನಾವರಣಗೊಳಿಸಿದವರು ಯಾರು ಅಂತ ಕೇಳಿದ್ದಾನೆ. ಯಾರು ಇದನ್ನು ಅನಾವರಣಗೊಳಿಸಿದ್ದಾರೆ ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಇಸ್ರೋ ಅವರು ಅಂತ ಹೇಳ್ತೀವಿ. ಯಾವುದು? ಒಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದರ ಯಾವಾಗ ಸ್ಥಾಪನೆ ಆಯಿತು? 1969 ಇದು ಸ್ಥಾಪನೆ ಆಗಿದೆ ಸರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಅಂಡರ್-20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿತು ಅಂತ ಕೇಳ್ತಾನೆ. ಅಂಡರ್-20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಆ್ಯಕ್ಚುಲಿ ಇದು ಕ್ವಶನ್ SSC ಮಾತ್ರ. ರಿಮೈನಿಂಗ್ ಅವರು ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಬಟ್ SSC ಅವ್ರು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅಲ್ಲಿ ಮಾತ್ರ ಕೇಳೋದು ಈ ರೀತಿಯ ಪ್ರಶ್ನೆಗಳನ್ನು. ಸೊ ಎಷ್ಟಾಗಿರ್ಬೋದು? ಎಷ್ಟು ಅಂದರೆ ದ್ಯಾಟ್ ಈಸಿ ಒಂದು 9 ಪದಕಗಳನ್ನು ಗೆದ್ದುಕೊಂಡಿದೆ ಅಂತ ಹೇಳ್ತೀವಿ. ಸರ್ ಎಷ್ಟು ಪದಕಗಳಂದರೆ ಒಂದು 9 ಪದಕಗಳನ್ನು ಗೆದ್ದುಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರವು ಇತ್ತೀಚೆಗೆ ಯಾವ ನಾಯಕರ 150ನೇ ಜಯಂತಿಯನ್ನು ಆಚರಿಸಲು ಸಮಿತಿಯನ್ನು ರಚಿಸಿದೆ ಅಂತ ಕೇಳಿದ್ದಾನೆ. ಈ ಒಂದು ಬರ್ತ್ ಆ್ಯನಿವರ್ಸರಿಯನ್ನು ಆಚರಣೆ ಮಾಡೋಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಓಕೆ. ಸೊ ಯಾರ ಒಂದು ಜಯಂತಿ ಆಗಿರ್ಬೋದು? ಸರ್ ಸರ್ದಾರ್ ವಲ್ಲಭಾಯ್ ಪಟೇಲ್, ಹೌದಾ? ಬಿರ್ಸಾ ಮುಂಡಾ ಆ್ಯಂಡ್ ದೆನ್ ಅಟಲ್ ಬಿಹಾರಿ ವಾಜಪೇಯಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನಾಗಿರ್ಬೋದು? ಆಲ್ ಆಫ್ ದಿ ಅಬವ್ ಆಗಿರುತ್ತೆ.
ಇದೆಯಲ್ಲ, ಓಕೆ, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಇದೆ. ಸೊ ಈ 3 ನಾಯಕರ ಜಯಂತಿಯನ್ನು ಆಚರಿಸಲು ಸಮಿತಿಯನ್ನು ರಚನೆ ಮಾಡಿದೆ. ಓಕೆ, ಯಾವ್ದು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಭಾರತ ಮೊದಲ ಗೃಹ ಮಂತ್ರಿ ಬಿರ್ಸಾ ಮುಂಡಾ ಅವರು ಅಂತ ಹೇಳ್ತೀವಿ. ಈ ಒಂದು ಉಲ್ಗುಲಾ ಅಂತಂಗೆ ನಾಯಕರು ಅಂತ ಹೇಳ್ತೀವಿ. 24ನೇ ವಯಸ್ಸಲ್ಲಿ ಇವರು ಹತರಾದರು ಅಂತ ಹೇಳ್ತೀವಿ. ಅಲ್ಲಿ ಒಂದು ಜಾರ್ಖಂಡ್ನ ರಾಂಚಿ ಜೈಲಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು. ಓಕೆ, ಸೊ ಇವರನ್ನು ನೆನ್ಪಿಟ್ಕೊಳ್ಳಿ. ಈ 3 ಒಂದು ಜಯಂತಿಯನ್ನು ಆಚರಿಸಲು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಮೂರ್ತಿಗಳು ಸಹ ಅನಾವರಣ ಮಾಡಲಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು. ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೆಳಗಿನವುಗಳಲ್ಲಿ ಯಾವುದು ಭಾರತ 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ ಅಂತ ಕೇಳಿದಾನೆ. ಸರಿನಾ? 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದಾಗಿರ್ಬೋದು ಅದು? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ಅಂತ ಹೇಳ್ತೀವಿ. ಸರಿನಾ? ಯಾವುದೋ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ಏನಿದೆಯಲ್ಲ, ಸೊ ಇದು 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ ನಮ್ಮ ಭಾರತ ದೇಶದಲ್ಲಿ. ಯಾವ ದೇಶದಲ್ಲಿ? ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಫಿಡೆ ವಿಶ್ವಕಪ್ 2025 ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದಾನೆ. ಎಲ್ಲಿ ಯೋಜನೆ ಮಾಡಲಾಗುವುದು? ಸರ್, ಇದನ್ನು ಗೋವಾದಲ್ಲಿ ಆಯೋಜನೆ ಮಾಡಲಾಗಿದೆ. ಆ್ಯಂಡ್ ದೆನ್ ಗೋವಾದಲ್ಲಿ ಇವಾಗ ಆಲ್ರೆಡಿ ಗೆದ್ದು ಹೋಗಿದ್ದಾರೆ ಅವರು, ಕಜಕಿಸ್ತಾನದ ಪ್ಲೇಯರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೀಸೆಂಟಾಗಿ ನಿಮಗೆ ಗೊತ್ತಿರಲಿ, ಈ ನಾರ್ವೆ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ನಮ್ಮ ಭಾರತ ಮೊಟ್ಟ ಮೊದಲ ವ್ಯಕ್ತಿ ಈ ಒಂದು ಡಿ ಗುಕೇಶ್ ಅವರು, ಆರ್ ಪ್ರಜ್ಞಾನಂದ್ ಅವರು ಅಂತ ಹೇಳ್ತೀವಿ. ಗುಕೇಶ್ ಅಲ್ಲ, ಬದಲಾಗಿ ಆರ್ ಪ್ರಜ್ಞಾನಂದ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು, ನಾರ್ವೆ ಚೆಸ್ ಚಾಂಪಿಯನ್ಶಿಪ್ಪನ್ನು. ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ಇದು ಫಿಕ್ಸ್ ಬಂದೇ ಬರುತ್ತೆ ನಿಮ್ಮ ಸೆಂಟ್ರಲ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ಆಗಿರಲಿ. ನಾರ್ವೆ ಚೆಸ್ ಚಾಂಪಿಯನ್ಶಿಪ್ ಮೊದಲ ಭಾರತೀಯ, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆರ್ ಪ್ರಜ್ಞಾನಂದ. ಯಾವ ರಾಜ್ಯದವರು? ಈ ಒಂದು ತಮಿಳುನಾಡು ರಾಜ್ಯದವರು ಅಂತ ಹೇಳ್ತೀವಿ. ಸೊ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿ ಜೋಸೆಫ್ ವಿಜಯ್ ಅವರು 50 ಲಕ್ಷದ ಬಹುಮಾನವನ್ನು ಸಹ ಅವರಿಗೆ ನೀಡಿದ್ದಾರೆ. ಯಾರಿಗೆ? ಪ್ರಜ್ಞಾನಂದ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಧ್ಯಾತ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಉಜ್ಜಯಿನಿಯು ಇತ್ತೀಚೆಗೆ ಯಾವ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅಂತ ಕೇಳಿದಾನೆ. ಉಜ್ಜಯಿನಿ ಆಯೋಜನೆ ಮಾಡಿದೆ. ಸೊ ಯಾವ ಕಾರ್ಯಕ್ರಮ ಅಂತದು? ಯಾವ ಕಾರ್ಯಕ್ರಮವನ್ನು ಇದನ್ನು ಆಯೋಜನೆ ಮಾಡಿರಬಹುದು? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಒಂದು ಗ್ಲೋಬಲ್ ಸ್ಪಿರಿಚುವಲ್ ಕಾನ್ಕ್ಲೇವ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗ್ಲೋಬಲ್ ಸ್ಪಿರಿಚುವಲ್ ಕಾನ್ಕ್ಲೇವನ್ನು ಆಯೋಜನೆ ಮಾಡಿದೆ ಯಾವುದೇ ಒಂದು ಉಜ್ಜಯಿನಿಯ ಅಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸ್ಪೇಸ್ ಎಕ್ಸ್ ಇತ್ತೀಚೆಗೆ ಯಾವ ಯಶಸ್ವಿ ಸ್ಟಾರ್ಶಿಪ್ ಪರೀಕ್ಷಾ ಉಡಾವಣೆಯನ್ನು ಪೂರ್ಣಗೊಳಿಸಿದೆ ಅಂತ ಕೇಳಿದ್ದೇನೆ. ಯಾವುದೇ ಒಂದು ಸ್ಪೇಸ್ ಎಕ್ಸ್ ಯಾವುದನ್ನು ಅಂತಂದರೆ ದ್ಯಾಟ್ ಈಸ್ ಓಕೆ, ಎಷ್ಟನೇದು ಅಂತ ಕೇಳಿದರೆ 10ನೇದು, 7ನೇದು, 8ನೇದು ಮತ್ತು 9ನೇದು ಅಂತ ಕೊಟ್ಟಿದ್ದಾನೆ. ಸ್ಪೇಸ್ ಎಕ್ಸ್ ಇತ್ತೀಚೆಗೆ ಯಾವ ಯಶಸ್ವಿ ಸ್ಟಾರ್ಶಿಪ್ ಪರೀಕ್ಷಾ ಉಡಾವಣೆಯನ್ನು ಪೂರ್ಣಗೊಳಿಸಿದೆ ಅಂತ. ಓಕೆ, ಸೊ ಇದು ಎಷ್ಟನೇದು ಅಂತಂದರೆ ಇದು 10ನೇದು ಅಂತ ಹೇಳ್ತೀವಿ. ಎಷ್ಟನೇದು ಅಂದರೆ 10ನೇ ಒಂದು ಸ್ಟಾರ್ಶಿಪ್ನ ಇದು ಉಡಾವಣೆ ಮಾಡಿದೆ ಸಕ್ಸಸ್ಫುಲಿ. ಯಾರು? ಸ್ಪೇಸ್ ಎಕ್ಸ್ನ ಮಾಲೀಕರು ಯಾರಿದ್ದಾರೆ? ಸರ್, ದ್ಯಾಟ್ ಈಸ್ ಅಗೇನ್ ಎಲಾನ್ ಮಸ್ಕ್ ಅವರು. ಸೊ ಫಸ್ಟ್ ಟ್ರಿಲಿಯನಿಯರ್ಸ್ ಆಗಿದ್ದಾರೆ. ಯಾರು ಅಂದರೆ ಒಂದು ಎಲಾನ್ ಮಸ್ಕ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಭಾರತೀಯ ನಾಗರಿಕರಿಗೆ ತನ್ನ ಪ್ರವೇಶ ನಿಯಮಗಳನ್ನು ಸರಳಗೊಳಿಸಿದೆ ಅಂತ ಕೇಳಿದ್ದಾನೆ. ಪ್ರವೇಶ ನಿಯಮಗಳನ್ನು ಮೀನ್ಸ್ ಒಂದು ವೀಸಾದೆಲ್ಲ ಸಹ ಸ್ವಲ್ಪ ಸರಳಗೊಳಿಸಿರುತ್ತೆ ಅದು. ಸೊ ಯಾವ ದೇಶ ಆಗಿರ್ಬೋದು? ಮೆಕ್ಸಿಕೋದಲ್ಲಿ ಇವಾಗ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ನೋಡಿ. ಮೆಕ್ಸಿಕೋದಲ್ಲಿ ಫಿಫಾ 23ನೇ ಎಡಿಷನ್ ನಡೀತಾ ಇದೆ. ಆ್ಯಂಡ್ ದೆನ್ ಮೊದಲ ಓಪನಿಂಗ್ ಪಂದ್ಯ ಸಹ ಈ ಮೆಕ್ಸಿಕೋದಲ್ಲಿ ನಡೆದಿತ್ತು. ಆ ಒಂದು ಮೆಕ್ಸಿಕೋದ ಮೊದಲ ಪಂದ್ಯ ಏನಿದೆ ಅಲ್ವಾ, ಮೆಕ್ಸಿಕೋನೇ ಗೆದ್ದಿದೆ. ಸೊ ಅದು ಸಹ ನಿಮ್ಗೆ ಗೊತ್ತಿಲ್ಲ, ಯಾಕಂದರೆ ಮೊದಲ ಒಂದು ಪಂದ್ಯ ನಿಮ್ಗೆ ಕೇಳ್ತಾನೆ. ಸೊ ಇದು ಯಾವ ದೇಶ ಅಂತ ಇಲ್ಲಿ ಸರಳಗೊಳಿಸಿದ್ದು ಯಾವುದು ಅಂದರೆ ಸರ್, ದ್ಯಾಟ್ ಇಸ್ ಒಂದು ಅರ್ಜೆಂಟೀನಾ ದೇಶ ಅಂತ ಹೇಳ್ತೀವಿ. ಅರ್ಜೆಂಟೀನಾ ದೇಶ. ಓಕೆ, ಅರ್ಜೆಂಟೀನಾ ದೇಶ ಅಂದರೆ ಮತ್ತೆ ಪಿ ಫಾರ್ಮಿಂಗ್ ನೆನಪಾಗುತ್ತೆ. ಈ ತಂಡದ ಆಟಗಾರ ಯಾರು? ಸರ್, ಅಗೇನ್ ಲಿಯೋನಲ್ ಮೆಸ್ಸಿ ಅಲ್ವಾ? ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಾರ್ಷಿಕ ಮೇಳ ಫಾಟ್ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಸರಿನಾ? ಯಾವುದೇ ಒಂದು ಫಾಟ್ ಅಂತಕ್ಕಂಥ ಉತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿರ್ಬೋದು? ಫಾಟ್ PAT ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಜಮ್ಮು ಕಾಶ್ಮೀರ. ಹಾಗೆ ಒಂದು ಬದರ್ವಾಹ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಬದರ್ವಾಹ ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದು ಬದರ್ವಾಹ ಎಲ್ಲಿ ಕಂಡುಬರುತ್ತೆ? ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26ನೇ ಹಣಕಾಸು ವರ್ಷದ ಏಪ್ರಿಲ್ ಟು ಜೂನ್ ತ್ರೈಮಾಸಿಕದಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟಿತ್ತು ಅಂತ ಕೇಳಿದಾನೆ. ಏಪ್ರಿಲ್ ಟು ಜೂನ್ 2025-26. ಓಕೆ, ಸೊ ಇದು ತ್ರೈಮಾಸಿಕದಲ್ಲಿ ಭಾರತ GDP ಬೆಳವಣಿಗೆ ದರ ಎಷ್ಟಿತ್ತು ಅಂದರೆ ದೆನ್ ನಿಮ್ಗೆ ಗೊತ್ತಿರಲಿ ಎಷ್ಟು ಅಂದರೆ 7.8% ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟಾಗಿ 2026-27 ಫೈನಾನ್ಷಿಯಲ್ ಇಯರ್ 2025-26 ಫೈನಾನ್ಷಿಯಲ್ ಇಯರಲ್ಲಿ ನಮ್ಮ ಭಾರತ GDP ಬೆಳವಣಿಗೆ ದರ ಎಷ್ಟಿರಲಿದೆ ಅಂತ ಈ ವರ್ಲ್ಡ್ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ. ಎಷ್ಟಂತ ಮಾಡಿದ್ದಾರೆ? 6.6%. ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಇದನ್ನು. 6.6% ಯಾವುದು? ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು ಯಾರು? ಅಜಯ್ ಬಂಗಾ. ಓಕೆ, ನಮ್ಮ ಭಾರತೀಯ ಮೂಲದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು 2025ರಲ್ಲಿ ರಾಷ್ಟ್ರೀಯ ಪೋಷಣಾ ವಾರವನ್ನು ಯಾವ ಥೀಮ್ನೊಂದಿಗೆ ಆಚರಿಸಲಿದೆ ಅಂತ ಕೇಳಿದ್ದಾನೆ. ರಾಷ್ಟ್ರೀಯ ಪೋಷಣಾ ವಾರವನ್ನು ಆಚರಣೆ ಮಾಡಲಿದೆ. ಓಕೆ, ಸೊ ಯಾವ ಒಂದು ಥೀಮ್ನೊಂದಿಗೆ ಅಂತ. ಯಾವ ಥೀಮ್ ಇರ್ಬೋದು ಅದು? ಯಾವ ಥೀಮ್ ಅಂದರೆ ನಿಮ್ಗೆ ಗೊತ್ತಿರಲಿ, ಉತ್ತಮ ಜೀವನಕ್ಕಾಗಿ ಸರಿಯಾದ ಆಹಾರ ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ತಮ ಜೀವನಕ್ಕಾಗಿ ಸರಿಯಾದ ಆಹಾರ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ 2025ರ ರಾಷ್ಟ್ರೀಯ ಪೋಷಣಾ ವಾರವನ್ನು ಆಚರಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು NEPM 2020ಗೆ ಸಂಬಂಧಿಸಿದ ಪ್ರಮುಖ ಉಪಕ್ರಮಗಳೊಂದಿಗೆ ತನ್ನ 65ನೇ ಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದೆ ಅಂತ ಕೇಳಿದ್ದೇನೆ. ಯಾರು ಅಂದರೆ ಸರ್, ದ್ಯಾಟ್ ಇಸ್ ಒಂದು NCERT ಅಂತ ಹೇಳ್ತೀವಿ. ಯಾವುದೇ ಒಂದು NCERT.
ಸೊ ಹಾಗಾದರೆ ಒಂದು NCERT ಸ್ಥಾಪನೆ ಆಗಿದೆ ಯಾವಾಗ? ಇಲ್ಲ ಸರ್ 2025ಕ್ಕೆ ಒಂದು 65 ಮೈನಸ್ ಮಾಡ್ತೀನಿ, ನಂಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ರೀಸೆಂಟಾಗಿ ಈ NCERT ಏನಿದೆಯಲ್ವಾ, NCERT ಆಗಿರಲಿ ಆ್ಯಂಡ್ ನೆಕ್ಸ್ಟ್ CBSE ಏನಿದೆಯಲ್ಲ, CBSE ಇವರು ತ್ರಿಭಾಷಾ ನೀತಿಯನ್ನು ತೊಗೊಂಡು ಬಂದಿದ್ದಾರೆ. ಆ ತ್ರಿಭಾಷಾ ನೀತಿಯಲ್ಲಿ ಒಂದು ಇಂಗ್ಲೀಷ್ ಇರುತ್ತೆ, ಮೀನ್ಸ್ ಒಂದು ನಾನ್ ಇಂಡಿಯನ್ ಲ್ಯಾಂಗ್ವೇಜ್ ಆಗಿರುತ್ತೆ, ಇನ್ನೂ 2 ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜ್ಗಳಾಗಿರುತ್ತೆ ಅಂತ. ಸೊ ಅದು ಸ್ವಲ್ಪ ಜಾಸ್ತಿ ಬೆಂಕಿ ಎತ್ತಿದೆ ಇವಾಗ. ಓಕೆ, ಸೊ ಅದಕ್ಕೆ ನ್ಯೂಸಲ್ಲಿದೆ, ಯಾವುದು ಸ್ಪೆಷಲಿ CBSE ಆಗಿರಲಿ, CBSE ಆಗಿರಲಿ, ನೆಕ್ಸ್ಟ್ NCERT ಆಗಿರಲಿ, ಸೊ ಇದು ನ್ಯೂಸಲ್ಲಿದೆ. ಸೊ ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಏನಿಲ್ಲ, ಗೂಗಲ್ ಮಾಡಿ CBSE ಮತ್ತು NCERT ಅಂತ ಏನು ನ್ಯೂಸ್ ಬರುತ್ತಲ್ಲ ಅಲ್ಲಿ ನಿಮಗೆ, ಅದನ್ನು ಸ್ವಲ್ಪ ನ್ಯೂಸ್ ಓದ್ಕೊಳ್ಳಿ. ನಿಮಗೆ ಮೀನ್ಸ್ ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಇರುತ್ತೆ, ಅಂದರೆ ಏನು ಕೇಳ್ಬೋದು ಆ್ಯಂಡ್ ಏನು ಬರುತ್ತೆ ಅಂತ. ಅಂದರೆ ನೆಕ್ಸ್ಟ್ ಈ ಒಂದು ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ 2025ರ ವರದಿಯ ಪ್ರಕಾರ ವಾಯು ಮಾಲಿನ್ಯದಿಂದಾಗಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಜೀವಿತಾವಧಿಯಲ್ಲಿ 8.2 ವರ್ಷಗಳ ನಷ್ಟವನ್ನು ದಾಖಲಿಸುತ್ತದೆ ಅಂತ ಹೇಳಿದ್ದಾನೆ. ಯಾವ ರಾಜ್ಯ ಸರ್ ಇದು? ಯಾವುದು? ಇದನ್ನು ನೀವು ಸಿಂಪಲ್ ಆಗಿ ಹೇಳ್ಬೋದು ಆ್ಯಂಡ್ ನನಗೆ ಗೆಸ್ ಮಾಡಿ ಸಹ ಹೇಳ್ಬೋದು. ಯಾವುದು? ದೆಹಲಿ ಅಂತ ಹೇಳ್ತೀವಿ. ಅಲ್ಲಿ ಆ ರೀತಿಯ ಒಂದು ವಾತಾವರಣ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ರಿಯೋ ಕಾರ್ನಿವಲ್ ಶೈಲಿಯಲ್ಲಿ ಬತುಕಮ್ಮ ಹಬ್ಬವನ್ನು ಆಚರಿಸಲಿದೆ ಅಂತ ಕೇಳ್ತಾನೆ. ರಿಯೋ ಕಾರ್ನಿವಲ್ ಶೈಲಿಯಲ್ಲಿ ಬತುಕಮ್ಮ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ. ಯಾವ ಸರ್ ಅದು? ಕಣ್ಮುಚ್ಕೊಂಡು ಹೇಳ್ಬೋದು ಸರ್, ದ್ಯಾಟ್ ಈಸ್ ತೆಲಂಗಾಣ ಅಂತ ಹೇಳ್ತೀವಿ. ಯಾವುದು? ತೆಲಂಗಾಣ. ಓಕೆ, ಮೇಡಾರಾಮ್ ಜಾತ್ರೆ ಮತ್ತು ಈ ಒಂದು ಬತುಕಮ್ಮ ಜಾತ್ರೆ, ಸೊ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ ಸರ್? ತೆಲಂಗಾಣ ರಾಜ್ಯದಲ್ಲಿ ಆಚರಣೆ ಮಾಡ್ತೀವಿ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಒಂದು UAEಗೆ ಭಾರತ ಮುಂದಿನ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳ್ತಾನೆ. ಯಾರನ್ನು ನೇಮಿಸಲಾಗಿದೆ? ಈ ಒಂದು UAEಗೆ ನೇಮಕ ಮಾಡಿರ್ತಕ್ಕಂಥದ್ದು ಯಾರನ್ನ ಅಂದರೆ ಸರ್ ದ್ಯಾಟ್ ಇಸ್ ಒಂದು ದೀಪಕ್ ಮಿತ್ತಲ್ ಅವರು ಅಂತ ಹೇಳ್ತೀವಿ. ಯಾರನ್ನ? ಈ ಒಂದು ದೀಪಕ್ ಮಿತ್ತಲ್ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟ ಪ್ರಮುಖ ಖನಿಜಗಳ ಮರುಬಳಕೆಯನ್ನು ಉತ್ತೇಜಿಸಲು ಎಷ್ಟು ಮೊತ್ತದ ಯೋಜನೆಯನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾರೆ. ಎಷ್ಟು ಮೊತ್ತದ ಯೋಜನೆಯನ್ನು ಅನುಮೋದನೆ ಮಾಡಿರಬಹುದು ಖನಿಜಗಳ ಮರುಬಳಕೆಗಾಗಿ? ಎಷ್ಟು ಅಂದರೆ 1,500 ಕೋಟಿ ರೂಪಾಯಿಗಳು ಅಂತ ಹೇಳ್ತೀವಿ. ಎಷ್ಟು? 1,500 ಕೋಟಿಯ ಮೊತ್ತದ ಯೋಜನೆಯನ್ನು ಅನುಮೋದನೆ ಮಾಡಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ದೆಹಲಿಯಲ್ಲಿ ಯಾವ ಸರಸ್ ಅಜೀವಿಕಾ ಮೇಳ ಪ್ರಾರಂಭವಾಗಿದೆ ಅಂತ ಕೇಳಿದ್ದಾನೆ. ಎಷ್ಟನೇದು ಅಂತ? ಸರಸ್ ಅಜೀವಿಕಾ ಮೇಳ ಪ್ರಾರಂಭವಾಗಿದೆ ಎಲ್ಲಿ? ದೆಹಲಿಯಲ್ಲಿ. ಹಾಗಾದರೆ ಎಷ್ಟನೇದು ಅಂತ? ಎಷ್ಟನೇದು ಅಂತಂದರೆ ಅದು 27ನೇ ಒಂದು ಮೇಳವಾಗಿದೆ ಅಂತ ಹೇಳ್ತೀವಿ. ಹೆಸರನ್ನ ಎಷ್ಟನೇ ಮೇಳವಾಗಿದೆ ಅಂದರೆ ಅದು 27ನೇ ಮೇಳವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನಾಚರಣೆ 2025 ಯಾವಾಗ ಆಚರಿಸಲಾಯಿತು ಅಂತ ಕೇಳ್ತಾನೆ. ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನವನ್ನು ನಾವು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ? ಸ್ಟ್ಯಾಟಿಕ್ ಕ್ವಶನ್ ಇದು ನಿಮಗೆ, ಕರೆಂಟ್ ಅಫೇರ್ಸಲ್ಲಿ ಅಂತ ಬಿಡಿ, ಸ್ಟ್ಯಾಟಿಕಲ್ಲಿ ಹೇಳಿದ್ದನ್ನು. ಸೊ ಏನಿದು ಸರ್? ಲಿಟ್ರಸಿ ಎಷ್ಟಿರಬೇಕು? ಲಿಟ್ರಸಿ ಇನ್ಫಿನಿಟಿ ಆಗಿರಬೇಕು. ಓಕೆ, ಸೊ ಇನ್ಫಿನಿಟಿ ಆಗಿರಬೇಕು. ಸೊ ಇನ್ಫಿನಿಟಿ ಹೀಗೆ ಬರಿತೀನಿ, ನನಗೆ ಹೀಗೆ ಬರೆಯೋಕ್ಕೆ ಇಷ್ಟ ಇಲ್ಲ, ಸೊ ಹೀಗೆ ಬರಿತೀನಿ. ಸೊ ಮುಂದೆ ಸೆಪ್ಟೆಂಬರ್ ಆ್ಯಡ್ ಮಾಡ್ಕೊಳ್ತೇನೆ. ಸೊ ಆಪ್ಷನ್ ಬಿ. ಹಾಗೆ ಸಮುದ್ರ ದಿನ, ವರ್ಲ್ಡ್ ಓಷಿಯನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಓಷಿಯನ್ ಹೇಗಿದೆ? ಇನ್ಫಿನಿಟಿ ಆಗಿದೆ. ನಾನು ಹೀಗೆ ಬರೆಯೋಕ್ಕೆ ಇಷ್ಟ ಇಲ್ಲ, ಹೀಗೆ ಬರಿತೀನಿ, ಮುಂದೆ ಜೂನ್ ಹಾಕ್ಕೊಳ್ತೀನಿ, ಜೂನ್ ಅಷ್ಟೇ. ಓಕೆ, ಸೊ ಈ ರೀತಿ ನಿಮಗೆ 8 ಇರೋದನ್ನು ಏನಿದೆ ಅಂತಂದರೆ ಅದು ಇನ್ಫಿನಿಟಿ ಆಗುತ್ತಾ ಇಲ್ವಾ ನೋಡ್ಕೊಳ್ಳಿ ಅದನ್ನು. ಸೊ ಆ ರೀತಿ ಗೆಸ್ ಮಾಡ್ಕೊಂಡು ನೀವು ನಿಮ್ಮದೇ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. 8 ಸೆಪ್ಟೆಂಬರ್ ಅಂತ ಹೇಳ್ತೀವಿ, ಯಾವುದೇ ಒಂದು ವರ್ಲ್ಡ್ ಸಾಕ್ಷರತೆ ದಿನ ಅಂತ ಹೇಳ್ತೀವಿ, ವರ್ಲ್ಡ್ ಲಿಟ್ರಸಿ ಡೇ ಅಂತ ಹೇಳ್ತೀವಿ. ಓಕೆ, ದಿನಾಚರಣೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತವು 28ನೇ ಏಷ್ಯನ್ ಟೇಬಲ್ ಟೆನ್ನಿಸ್ ಟೀಮ್ ಚಾಂಪಿಯನ್ಶಿಪ್ಪನ್ನು 2025 ಯಾವ ನಗರದಲ್ಲಿ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಟೇಬಲ್ ಟೆನ್ನಿಸ್ ಟೀಮ್ ಚಾಂಪಿಯನ್ಶಿಪ್ಪನ್ನು ಯಾವ ನಗರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿರ್ಬೋದು? ಎಲ್ಲೆಂದರೆ ಸರ್ ದ್ಯಾಟ್ ಈಸ್ ಒಂದು ಭುವನೇಶ್ವರ ಅಂತ ಹೇಳ್ತೀವಿ. ಯಾವುದೇ ಒಂದು ಭುವನೇಶ್ವರ ಎಲ್ಲಿ ಕಂಡುಬರುತ್ತೆ? ಒಡಿಶಾದಲ್ಲಿ ಕಂಡುಬರುತ್ತೆ. ಇದೇ ಒಡಿಶಾದಲ್ಲಿ ರೀಸೆಂಟ್ಲಿ PG ಅಲ್ಲ KG ಟು PGವರೆಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ಘೋಷಣೆ ಮಾಡಿದೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ಯಾಮಲ್ ಇಂಟರ್ನ್ಯಾಷನಲ್ ಅವಾರ್ಡ್, ಯಾವುದೇ ಒಂದು ಕ್ಯಾಮಲ್ ಇಂಟರ್ನ್ಯಾಷನಲ್ ಅವಾರ್ಡ್ 2025ರಿಂದ ಯಾರನ್ನು ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನ ಇದನ್ನು ಗೌರವಿಸಲಾಗಿದೆ ಅಂತ? ಯಾರನ್ನ ಗೌರವಿಸಲಾಗಿರ್ಬೋದು? ಯಾರಂದರೆ ಸರ್ ದ್ಯಾಟ್ ಇಸ್ ಒಂದು ಯೂನಸ್ ಅಹಮದ್ ಅವರು ಅಂತ ಹೇಳ್ತೀವಿ. ಯಾರನ್ನ? ಈ ಒಂದು ಯೂನಸ್ ಅಹಮದ್ ಅವರನ್ನು ಘೋಷಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೇಶದ ಮೊದಲ ಬಿದಿರು ಆಧಾರಿತ ಬಯೋ ರಿಫೈನರಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದ್ದಾನೆ. ಯಾವುದೇ ಒಂದು ದೇಶದ ಮೊದಲ ಬಿದಿರು ಆಧಾರಿತ ಬಯೋ ರಿಫೈನರಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಒಂದು ಬಿದಿರು ರಿಫೈನರಿ ಎಲ್ಲಿ ಮಾಡಲಾಗಿರ್ಬೋದು ಸರ್? ಅತಿ ಹೆಚ್ಚು ಬಿದಿರು ಎಲ್ಲಿ ಕಂಡು ಬರುತ್ತೆ ನಿಮಗೆ ಸರ್? ಒಂದು ನಾರ್ತ್ ಈಸ್ಟಲ್ಲಿ ಸ್ಪೆಷಲಿ ಯಾವ ರಾಜ್ಯ ಸರ್? ದ್ಯಾಟ್ ಇಸ್ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಇದಕ್ಕೆ ಅಸ್ಸಾಂ ಆಗುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಅಸ್ಸಾಮಲ್ಲಿ ಆ್ಯಂಡ್ ಮೇಘಾಲಯದಲ್ಲಿ ಇವನ್ ಬಿನ್ಗಳು ಸಹ, ಏನು ಡಸ್ಟ್ಬಿನ್ ಅಂತ ಹೇಳ್ತೀರಾ ಆ್ಯಂಡ್ ವಗೇರೆ ಬಿನ್ಗಳು ಅಂತ ಏನು ಹೇಳ್ತೀರಲ್ಲ, ಆ ಬಿನ್ಗಳು ಸಹ ನಿಮಗೆ ಈ ಯಾವುದರಿಂದ? ಬಿದಿರಿಂದ ಮಾಡಿರ್ತಕ್ಕಂಥ ಬಿನ್ಗಳು ಮಿಸ್ ಸಿಗ್ತವೆ ಲೋಕಲಲ್ಲಿ ಆ್ಯಂಡ್ ದೆನ್ ಇನ್ ಪಬ್ಲಿಕ್ ಏರಿಯಾಗಳಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025 ಯಾವ ದೇಶದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ನೆಟ್ಫ್ಲಿಕ್ಸ್ ಸಾಕ್ಷ್ಯಚಿತ್ರ ಅವರ್ ಆಷನ್ಸ್ಗಾಗಿ ತಮ್ಮ 3ನೇ ಎಮ್ಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ. 3ನೇ ಎಮ್ಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಯಾರು? ಬರಾಕ್ ಒಬಾಮಾ. ಯಾವ ದೇಶದವರು ಅವರು ಸರ್? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ. ಆ ದೇಶದ ಮಾಜಿ ಅಧ್ಯಕ್ಷರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಈ ಒಂದು ಅಮೇರಿಕಾದಲ್ಲಿ ನಾವು ಕಂಟಿನ್ಯೂಸ್ಲಿ ಅಥವಾ ಬಿಟ್ಟು ಎಷ್ಟು ಬಾರಿ ನಾವು ಹೈಯೆಸ್ಟ್ ಆಗಿ ಅಧ್ಯಕ್ಷರಾಗ್ಬೋದು?
2 ಬಾರಿ ಮಾತ್ರ ಅಧ್ಯಕ್ಷರಾಗಬಹುದು, 4 ವರ್ಷಕ್ಕೆ 4 ಇಯರ್ಸ್ ಟೆನ್ಯೂರ್ ಇದೆ ಅಲ್ಲಿ. ನಮ್ಮ ಭಾರತದಲ್ಲಿ ಎಷ್ಟಿದೆ? 5 ವರ್ಷ ಟೆನ್ಯೂರ್ ಇದೆ. ಅಂದರೆ ನಾವು ಇನ್ಫಿನಿಟಿ ಆಗಿ ಆಗಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ SSLVಗಾಗಿ ತನ್ನ 100ನೇ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದವನ್ನು ಇಸ್ರೋ ಯಾವ ಸಂಸ್ಥೆಯೊಂದಿಗೆ ಸಹಿ ಮಾಡಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸಂಸ್ಥೆಯೊಂದಿಗೆ ಇದು ಸಹಿ ಮಾಡಿದೆ? ಯಾವ ಸಂಸ್ಥೆ ಅಂದರೆ ದ್ಯಾಟ್ ಇಸ್ ಒಂದು ಏಮ್ಸ್ ದೆಹಲಿ ಅಂತ ಹೇಳ್ತೀವಿ. ಕ್ಷಮಿಸಿ, ಒಂದು BHEL ಅಂತ ಹೇಳ್ತೀವಿ. ಯಾವುದೋ ಒಂದು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೋ ಒಂದು BHEL ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಬೆಂಗಳೂರಲ್ಲಿ. BLನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಬೆಂಗಳೂರಲ್ಲಿ. HLನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಬೆಂಗಳೂರಲ್ಲಿ. DRDOನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಸೊ ಇದು ಕಂಡುಬರ್ತಕ್ಕಂಥ ನಿಮಗೆ ಈ ಒಂದು ದೆಹಲಿಯಲ್ಲಿ ಕಂಡುಬರುತ್ತೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೌಕಾ ಪ್ರಮುಖ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಇತ್ತೀಚೆಗೆ ಭಾರತೀಯ ನೌಕಾ ಕಾರ್ ರ್ಯಾಲಿಯನ್ನು ಎಲ್ಲಿ ಹಸಿರು ನಿಶಾನೆ ತೋರಿಸಿ ರವಾನಿಸಿದರು ಅಂತ ಕೇಳಿದಾನೆ. ಯಾರು? ನೌಕಾ ಪ್ರಮುಖ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು. ಸೊ ನಿಮ್ಗೆ ಗೊತ್ತಿರಲಿ, ಪ್ರಸ್ತುತ ದಿನೇಶ್ ಕೆ ತ್ರಿಪಾಠಿ ಅವರು ಇಲ್ಲ, ನಮ್ಮ ನೌಕಾ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಕೃಷ್ಣ ಸ್ವಾಮಿನಾಥನ್ ಅವರು ಇದ್ದಾರೆ. ಕೃಷ್ಣ ಸ್ವಾಮಿನಾಥನ್ ಅವರು ಯಾವ ರಾಜ್ಯದವರು? ಸರ್, ನಮ್ಮ ಕರ್ನಾಟಕ ರಾಜ್ಯದವರು ಇವರು ಮೂಲತಃ. ಓಕೆ, ಸೊ ಇವ್ರಿಗಿಂತ ಹಳೆಯರಾಗಿರ್ತಕ್ಕಂಥ ಈ ಅಡ್ಮಿರಲ್ ಅವರು. ಸೊ ಇವರು ಘೋಷಣೆ ಮಾಡಿದ್ದಾರೆ, ಇದು ರ್ಯಾಲಿಯನ್ನು ಹಸಿರು ನಿಶಾನೆ ತೋರಿಸಿದ್ದಾರೆ. ಎಲ್ಲಿಂದ ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಈಸ್ ಫ್ರಾಮ್ ನವದೆಹಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ನವದೆಹಲಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಹೆಸರೇನು ಅಂತ ಕೇಳಿದ್ದಾನೆ. ಓಕೆ, ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿರ್ಬೋದು ಈ ಒಂದು ಯುದ್ಧ ನೌಕೆ ಹೆಸರು? ಏನಾಗಿದೆ ಅಂದರೆ ಸರ್, ದ್ಯಾಟ್ ಇಸ್ ಒಂದು ಆಂಡ್ರೋತ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಆಂಡ್ರೋತ್ ಯುದ್ಧ ನೌಕೆ ಅಂತ ಹೇಳ್ತೀವಿ. ಯಾವುದೇ ಒಂದು ಆಂಡ್ರೋತ್ ಯುದ್ಧ ನೌಕೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಆಂಡ್ರೋತ್ ಯುದ್ಧ ನೌಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 11ನೇ ಕಾಮನ್ವೆಲ್ತ್ ಸಂಸದೀಯ ಸಂಘ ಭಾರತ ಪ್ರಾದೇಶಿಕ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿರಬಹುದು? ಎಲ್ಲಿ ಸರ್? ದ್ಯಾಟ್ ಈಸ್ ಇನ್ ನಮ್ಮ ಬೆಂಗಳೂರು ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ಬೆಂಗಳೂರಲ್ಲಿ. ಆಪ್ಷನ್ ಇದೆಯಾ? ಓಕೆ, ಆಪ್ಷನ್ ಬಿ ಬೆಂಗಳೂರು ಅಂತ ಹೇಳ್ತೀವಿ. ಇದನ್ನು ನೋಡ್ಕೊಳ್ಳಿ. ಏನು? ಇತ್ತೀಚೆಗೆ 11ನೇ ಕಾಮನ್ವೆಲ್ತ್ ಸಂಸದೀಯ ಸಂಘ ಭಾರತ ಪ್ರಾದೇಶಿಕ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಸರ್, ದ್ಯಾಟ್ ಇಸ್ ಇನ್ ನಮ್ಮ ಬೆಂಗಳೂರಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025ರಲ್ಲಿ IMD ಬಿಡುಗಡೆ ಮಾಡಿದ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ 2025 ಪ್ರಕಾರ ಭಾರತದ ಶ್ರೇಯಾಂಕ ಏನು ಅಂತ ಕೇಳಿದ್ರೆ, ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ನಾವು? ನಮ್ಮ ಭಾರತ ಎಷ್ಟನೇ ರ್ಯಾಂಕ್ ಅಂದರೆ ದ್ಯಾಟ್ ಇಸ್ ಒಂದು 63ನೇ ರ್ಯಾಂಕಲ್ಲಿ ಇದ್ದೀವಿ ಟ್ಯಾಲೆಂಟಲ್ಲಿ. ಓಕೆ, 63 ಇದ್ದೀವಿ ನೋಡಿ, ನಾವು ಸಹ ಟ್ಯಾಲೆಂಟ್ ಇದೆ ನಮ್ಮ ಹತ್ರ ಸಹ ಅಲ್ವಾ? ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಹಿಳಾ ಸಬಲೀಕರಣದ ಕುರಿತ ಸಂಸದೀಯ ಮತ್ತು ಶಾಸಕಾಂಗ ಸಮಿತಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಸೂರತ್, ಹೈದರಾಬಾದ್, ಚೆನ್ನೈ ಮತ್ತು ತಿರುಪತಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದ್ಯಾಟ್ ಇಸ್ ಇದನ್ನು ನಾವು ತಿರುಪತಿ ಅಂತ ಹೇಳ್ತೀವಿ. ಯಾವುದು? ಮಹಿಳಾ ಸಬಲೀಕರಣದ ಕುರಿತ ಸಂಸದೀಯ ಶಾಸಕಾಂಗ ಸಮಿತಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ತಿರುಪತಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಇದನ್ನು ಆಲ್ರೆಡಿ RRB NTPC CBT 2025 ನವೆಂಬರ್ ನಡೆದಿರತಕ್ಕಂಥ ಎಕ್ಸಾಮಲ್ಲಿ ಕೇಳಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆನ್ಸರ್ ಟವರ್ನ ಇತ್ತೀಚಿನ ವರದಿಯ ಪ್ರಕಾರ 2025ರ ಮೊದಲಾರ್ಧದಲ್ಲಿ ಜಾಗತಿಕ ಬ್ಯಾಂಕಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ಗಳಲ್ಲಿ ಯಾವ ಭಾರತೀಯ ಬ್ಯಾಂಕ್ನ ಅಪ್ಲಿಕೇಶನ್ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾವುದು ಒಂದು ಇರಬಹುದು ಇದು ಆ್ಯಪ್? ಹೇಳ್ಬೋದಾ ಯಾವುದು? ಸರ್, ಈ ಒಂದು SBI ಯೂನೋ ಅಂತ ಹೇಳ್ತೀವಿ. SBI ಒಂದು ಆ್ಯಪ್ ಯಾವುದು? ಯೂನೋ ಅಂತ ಹೇಳ್ತೀವಲ್ವಾ? ಆ್ಯಂಡ್ ನೆಕ್ಸ್ಟ್ ಕೊಟಕ್ 8211. ಆ್ಯಂಡ್ ನೆಕ್ಸ್ಟ್ ಒಂದು HDFC ಬ್ಯಾಂಕಿಂಗ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಂಡ್ ದೆನ್ ICICIನ ಮೊಬೈಲ್ ಪೇ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗಿರ್ಬೋದು ಇಲ್ಲಿ? ಹೇಳ್ಬೋದಾ? ಸುಮ್ಮನೆ ಗೆಸ್ ಮಾಡಿ ಇದಕ್ಕೆ. ಇಲ್ಲ ಅಂತಂದರೆ ಯಾವುದೋ ಒಂದು ನೀವು ವಸ್ತುವನ್ನು ಆರ್ಡರ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಫ್ರಮ್ ಎಲ್ಲಿಂದ? ಫ್ಲಿಪ್ಕಾರ್ಟ್ ಎನಿ ಸಮ್ ಮೀಡಿಯಾಗಳಿಂದ. ಓಕೆ, ಸೊ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಿಂದ. ಸೊ ನಿಮಗೆ ಒಂದು ಆಪ್ಷನ್ ಕೊಡ್ತಾನೆ, ಆಫರ್ ಕೊಡ್ತಾನೆ. ಸೊ ಈ ಬ್ಯಾಂಕಿನ ಕ್ರೆಡಿಟ್ ಕಾರ್ಡಿಂದ ಅಥವಾ ಡೆಬಿಟ್ ಕಾರ್ಡಿಂದ ಅಥವಾ ಈ ಬ್ಯಾಂಕಿಂದ ನೀವೇನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ 200 ಆಫರ್, 300 ಆಫರ್, 500 ಆಫರ್ ಥರ ಎಲ್ಲ ಸಹ ಇರುತ್ತೆ. ಸೊ ಯಾವ ಬ್ಯಾಂಕಿನ ಜಾಸ್ತಿ ಇರುತ್ತೆ? ನಿಮಗೆ ಗೊತ್ತಿರಲಿ, ಅತಿ ಹೈಯೆಸ್ಟ್ ಇರೋದೇ ಕೊಟಕ್ ಬ್ಯಾಂಕ್ದು. ಬೇಕಾದರೆ ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ಕೊಟಕ್ ಬ್ಯಾಂಕ್ದಾಗಿರಲಿ, ಇನ್ನೊಂದು ಆಕ್ಸಿಸ್ ಬ್ಯಾಂಕ್ದು. 2 ಬ್ಯಾಂಕ್ದು ಸಾಕಷ್ಟಿದೆ ಆಫರ್ಗಳು ಕೊಡೋದು. ಓಕೆ, ಸೊ ಅದಕ್ಕೆ ಜನ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಕೊಟಕ್ 8211 ಆ್ಯಪ್ ಏನಿದೆ ಅಲ್ಲ, ಜಾಸ್ತಿ ಇನ್ಸ್ಟಾಲ್ ಮಾಡ್ಕೊಳ್ತಿದ್ದಾರೆ. ಸೊ ದ್ಯಾಟ್ಸ್ ವೈ ಏನಿದೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಿಂಪಲ್ ಇದನ್ನು. ಬಟ್ SBI ಆಗೋದೇ ಇಲ್ಲ. ಓಕೆ, ಬಿಕಾಸ್ ಯಾಕಂದರೆ SBI ಅವ್ರು ಏನೋ ಆಫರೇ ಕೊಡಲ್ಲ. ಅವರು ಜಸ್ಟ್ ಜಾಸ್ತಿ ಅಂದರೆ ಅವ್ರದ್ದು SBI ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದೆ ಅಂದರೆ 50 ರೂಪೀಸ್ ಆಫರ್ ಏನೋ ಬರ್ಬೋದು. ಅದು ನಾವು ಲ್ಯಾಪ್ಟಾಪ್ ಏನಾದರೂ ತೊಗೊಂಡ್ರೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೌಶಲ್ಯ ಮತ್ತು ಉದ್ಯೋಗಗಳ ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಲು ಭಾರತವು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ಸಂಸ್ಥೆಯೊಂದಿಗೆ ಇದು ಸಹಿ ಆಗಿರ್ಬೋದು? ಸರ್, ಕೌಶಲ್ಯ ಮತ್ತು ಉದ್ಯೋಗಗಳ ಅಂತಂದರೆ ನಾವು ಒಂದೇ ಹೇಳ್ಬೋದು. ಯಾವುದು? ಲೇಬರ್ ಆರ್ಗನೈಸೇಷನ್. ಯಾವುದು? ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಅಂತ ಹೇಳ್ತೀವಿ. ಸೊ ಇದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ಜಿನೆವಾದಲ್ಲಿ ಕಂಡುಬರುತ್ತೆ.
ಅದೇ ನೆಕ್ಸ್ಟ್ ಪ್ರಶ್ನೆ, ನಿಯಮ ಉಲ್ಲಂಘನೆಗಾಗಿ ಚುನಾವಣಾ ಆಯೋಗವು ಇತ್ತೀಚೆಗೆ ಎಷ್ಟು ರಾಜಕೀಯ ಪಕ್ಷಗಳನ್ನು ಲಿಸ್ಟ್ ಮಾಡಿದೆ ಅಂತ ಕೇಳಿದ್ದಾನೆ. ಎಷ್ಟು ರಾಜಕೀಯ ಪಕ್ಷಗಳನ್ನು ದೇಶಾದ್ಯಂತ ಇದು ಎಷ್ಟು ರಾಜಕೀಯ ಪಕ್ಷಗಳನ್ನು ಲಿಸ್ಟ್ ಮಾಡಿದೆ ಅಂದರೆ 474 ರಾಜಕೀಯ ಪಕ್ಷಗಳನ್ನು ಲಿಸ್ಟ್ ಮಾಡಿದೆ. ಓಕೆ, 474 ಪಕ್ಷಗಳನ್ನು. ನಾರ್ಮಲ್ ಆಗಿ ನಮಗೆ ಏನಾದರೂ ಆಪ್ಷನ್ ಹೀಗೆ ಕೊಟ್ಟರೆ ಎಷ್ಟು, ಫಸ್ಟ್ ಆಪ್ಷನ್ 47, ಸೆಕೆಂಡ್ ಆಪ್ಷನ್ 7, ಮೂರನೇ ಆಪ್ಷನ್ 474, ನಾಲ್ಕನೇ ಆಪ್ಷನ್ 4740 ಅಂತ ಕೊಟ್ಟರೆ ನಾವೇನಂತ ಹಾಕ್ತೀವಿ, 47 ಇರ್ಬೋದು, 7 ಇರ್ಬೋದು. ಈ ಆಪ್ಷನ್ ಜಾಸ್ತಿ ಚೂಸ್ ಮಾಡ್ತೀವಿ. ಬಿಕಾಸ್ ಯಾಕಂದರೆ ಅಷ್ಟು ಪಕ್ಷಗಳೇ ಎಲ್ಲಿದ್ದಾವೆ ನಮ್ಮ ದೇಶದಲ್ಲಿ ಅಂತ. ಬಟ್ ನಿಮ್ಗೆ ಗೊತ್ತಿರಲಿ 474 ಪಕ್ಷಗಳನ್ನು ಲಿಸ್ಟ್ ಮಾಡಿದೆ ಚುನಾವಣಾ ಆಯೋಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಅಲ್ಝೈಮರ್ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಅಂತ ಕೇಳ್ತಾನೆ. ಅಲ್ಝೈಮರ್ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ. ಸೊ ಇದನ್ನು ಆಚರಣೆ ಮಾಡೋದು 21 ಸೆಪ್ಟೆಂಬರ್ಗೆ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. 21 ಸೆಪ್ಟೆಂಬರ್ಗೆ ನಾವು ವರ್ಲ್ಡ್ ಅಲ್ಝೈಮರ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ 3 ದೇಶಗಳು ಪ್ಯಾಲೆಸ್ಟೀನನ್ನು ರಾಷ್ಟ್ರವೆಂದು ಗುರುತಿಸಿವೆ ಅಂತ ಕೇಳಿದ್ದಾನೆ. ಪ್ಯಾಲೆಸ್ಟೀನ್ ಏನಿದೆ ಅಲ್ವಾ, ಸೊ ಇದನ್ನು ರಾಷ್ಟ್ರ ಅಂತ ಗುರುತು ಮಾಡಿದ್ದಾವೆ. ಸೊ ಯಾವ ದೇಶಗಳಿದು ರೆಕಗ್ನೇಷನ್ ಮಾಡಿರ್ತಕ್ಕಂಥದ್ದು ಯಾವುದಂದರೆ ಸರ್, ಫಸ್ಟ್ UK ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸೆಕೆಂಡ್ ಕೆನಡಾ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಮೂರನೇದು ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಮೂರೂ ಹೊಂದಿಕೊಂಡಿದ್ದಾವೆ ನೋಡಿ, UK, ಕೆನಡಾ, ಆಸ್ಟ್ರೇಲಿಯಾ, ಟ್ರಯಾಂಗಲ್. ಓಕೆ, ಬರ್ಮುಡಾ ಟ್ರಯಾಂಗಲ್ ಥರ ಇದನ್ನು 7 ಟ್ರಯಾಂಗಲ್ ಮಾಡ್ಕೊಳ್ಳಿ. ಸೊ ಈ 3 ದೇಶಗಳು ಸೆಂಟ್ರಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪ್ಯಾಲೆಸ್ತೀನ್ನ ಈ 3 ದೇಶಗಳು ರಾಷ್ಟ್ರವನ್ನು ಗುರುತು ಮಾಡಿದ್ದಾವೆ, ಮೀನ್ಸ್ ರೆಕಗ್ನೇಷನ್ ಕೊಟ್ಟಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮುದ್ರ ಆಹಾರ ಉದ್ಯಮವನ್ನು ರಕ್ಷಿಸಲು ಇತ್ತೀಚೆಗೆ ಅಮೆರಿಕದಲ್ಲಿ ಯಾವ ಮಸೂದೆಯನ್ನು ಮಂಡಿಸಲಾಯಿತು ಅಂತ ಕೇಳಿದ್ದಾನೆ. ಸಮುದ್ರ ಆಹಾರ ಉದ್ಯಮವನ್ನು ರಕ್ಷಿಸಲು ಅಮೆರಿಕದಲ್ಲಿ ಯಾವ ಮಸೂದೆಯನ್ನು ಮಂಡಿಸಲಾಗಿದೆ? ಯಾವ ಮಸೂದೆ ಅಂದರೆ ಸರ್, ದ್ಯಾಟ್ ಈಸ್ ಒಂದು ಇಂಡಿಯಾ ಶ್ರಿಂಪ್ ಟ್ಯಾರಿಫ್ ಆ್ಯಕ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಇಂಡಿಯಾ ಶ್ರಿಂಪ್ ಟ್ಯಾರಿಫ್ ಆ್ಯಕ್ಟನ್ನು ಇದು ಮಂಡಿಸಲಾಗಿದೆ. ಓಕೆ, ಸರ್ ಅಂದರೆ ಒಂದು ಅಮೆರಿಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಪುನರಭಿವೃದ್ಧಿಪಡಿಸಿದ 524 ವರ್ಷಗಳಷ್ಟು ಹಳೆಯ ಸುಂದರಿ ದೇವಸ್ಥಾನವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಸುಂದರಿ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ, ಯಾವ ರಾಜ್ಯದಲ್ಲಿ ಕಂಡುಬರ್ಬೋದು ಸರ್? ಸುಂದರಿ ಮರ ಅಂತಂದ್ರೆ ಹೇಳ್ತಿದ್ವಿ ನಾವು, ಯಾವುದು ವೆಸ್ಟ್ ಬೆಂಗಾಲ್. ಬಟ್ ಇಲ್ಲಿ ಸುಂದರಿ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಸುಂದರಿ ಹೇಗಿರ್ತಾಳೆ? ತ್ರಿಪುರ ಸುಂದರಿ ಇರ್ತಾಳೆ. ಓಕೆ, ಮೀನ್ಸ್ ತ್ರಿಪುರ ರಾಜ್ಯದಲ್ಲಿ ಇದು ಕಂಡುಬರುತ್ತೆ. ತ್ರಿಪುರಾದಲ್ಲಿ ಕಂಡುಬರ್ತಕ್ಕಂಥ ಸುಂದರಿ ದೇವಸ್ಥಾನ. ಹೀಗೆ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪಿಡುತ್ತೆ. ತ್ರಿಪುರ ಸುಂದರಿ, ಸಿಂಪಲ್ ಅಲ್ಲ. ಅದೇ ನೆಕ್ಸ್ಟ್ ಪ್ರಶ್ನೆ, 25ನೇ ಇಂಟರ್ಪೋಲ್ ಏಷ್ಯನ್ ಪ್ರಾದೇಶಿಕ ಸಮ್ಮೇಳನದ ಸಮಯದಲ್ಲಿ ಭಾರತವು ಯಾವ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಯಿತು ಅಂತ ಕೇಳ್ತಾನೆ. ಯಾವ ಒಂದು ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದೆ ಅಂತ? ಯಾವುದು? ನಮ್ಮ ಭಾರತ. ಯಾವುದಕ್ಕೆ ಸಮಿತಿಯ ಸದಸ್ಯ ಅಂದರೆ ಈ ಒಂದು ಇಂಟರ್ಪೋಲ್ನ ಏಷ್ಯನ್ ಸಮಿತಿಯ ಸದಸ್ಯರಾಗಿ ನಮ್ಮ ಭಾರತ ಏನಿದೆ ಅಲ್ವಾ, ಆಯ್ಕೆಯಾಗಿದೆ 2025ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೈನ್ಸ್ ಸಿಟಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. APJ ಅಬ್ದುಲ್ ಕಲಾಂ ಅವರ ಸೈನ್ಸ್ ಸಿಟಿಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿರ್ಬೋದು? ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ಈ ಪಟ್ನಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪಟ್ನಾ, ಬಿಹಾರದಲ್ಲಿ. ಓಕೆ, ಸೊ ಅದನ್ನು ನೆನಪಿಟ್ಕೊಳ್ಳಿ. ಏನಂದರೆ ಒಂದು ಪಟ್ನಾ, ಬಿಹಾರ. ಯಾವುದು? APJ ಅಬ್ದುಲ್ ಕಲಾಂ ಸೈನ್ಸ್ ಸಿಟಿಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಪಟ್ನಾ ಅಂತ ಹೇಳ್ತೀವಿ. ಪಟ್ನಾ, ಆಗಿನ ಪಾಟಲಿಪುತ್ರ, ಈಗಿನ ಪಟ್ನಾ. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ, 7ನೇ ಫ್ಯೂಚರ್ ಫುಡ್ ಫೋರಮ್ 2025 ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ? ಅಬುಧಾಬಿ, ದುಬೈ, ರಿಯಾದ್ ಮತ್ತು ದೋಹಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೇರೋದು ಉತ್ತರ ಯಾವುದಾಗುತ್ತೆ? ದ್ಯಾಟ್ ಈಸ್ ಒಂದು ದುಬೈ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ದುಬೈಯಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸಚಿವ ಸಂಪುಟವು ರೈಲ್ವೆ ನೌಕರಿಗಾಗಿ ಎಷ್ಟು ದಿನಗಳ ಬೋನಸನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ರೈಲ್ವೆ ನೌಕರರಿಗಾಗಿ ಅಲ್ಲ, ನೌಕರರಿಗಾಗಿ. ಓಕೆ, ಸೊ ಎಷ್ಟು ದಿನಗಳ ಒಂದು ಬೋನಸನ್ನು ಅನುಮೋದನೆಗೊಳಿಸಲಾಗಿದೆ? ಎಷ್ಟು ದಿನ ಅಂದರೆ ಗೊತ್ತಿರಲಿ ನಿಮಗೆ, ಟೋಟಲಿ 78 ದಿನಗಳದು. ಮೀನ್ಸ್ ಅಪ್ರಾಕ್ಸ್ 1.5 ತಿಂಗಳದ್ದು ಬೋನಸನ್ನು ಇವರಿಗೆ ನೀಡಲಾಗಿದೆ ರೈಲ್ವೆ ನೌಕರಸ್ಥರಿಗೆ. ಓಕೆ, ಸೊ ಇಫ್ ಅವರ ಸ್ಯಾಲ್ರಿ ಏನಾದರೂ 150,000 ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅವ್ರಿಗೆ ಎಷ್ಟು ಬರುತ್ತೆ ಸ್ಯಾಲ್ರಿ? 1,20,000ವರೆಗೂ ಅವರಿಗೆ ಬೋನಸ್ ಬರುತ್ತೆ. ಜಸ್ಟ್ ಬೋನಸ್. ಓಕೆ, ಸ್ಯಾಲ್ರಿ ಬಿಟ್ಟು ಜಸ್ಟ್ ಬೋನಸ್ ಬರುತ್ತೆ ಅವರಿಗೆ 78 ದಿನಗಳದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು 16ನೇ ಹಣಕಾಸು ಆಯೋಗದ ಅವಧಿಯನ್ನು ಯಾವ ದಿನಾಂಕದವರೆಗೆ ವಿಸ್ತರಿಸಿದೆ ಅಂತ? 16ನೇ ಹಣಕಾಸು ಆಯೋಗದ ಅವಧಿಯನ್ನು ಎಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂತ ಕೇಳಿದಾನೆ. ಎಲ್ಲಿವರೆಗೆ ಅಂದರೆ ಸರ್, ದ್ಯಾಟ್ ಈಸ್ ಇದನ್ನು ಡಿಸೆಂಬರ್ 31, 2025ರವರೆಗೆ ವಿಸ್ತರಣೆ ಮಾಡಲಾಗಿತ್ತು ಅಂತ ಹೇಳ್ತೀವಿ. ಯಾವಾಗ? 31 ಡಿಸೆಂಬರ್ 2025ರವರೆಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ವಿಜ್ಞಾನಿಗಳಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ರಾಸಾಯನಶಾಸ್ತ್ರ ಇದು. ಓಕೆ, ಯಾರಿಗೆ ನೀಡಲಾಗಿದೆ? ಯಾರ್ಯಾರಿಗೆ ಹೇಳ್ಬೋದಾ? ಯಾರ್ಯಾರಿಗೆ ಸರ್? ದ್ಯಾಟ್ ಈಸ್ ಒಂದು ಸುಸಿಮು ಕಿತಗಾ ಅವರು, ಹೌದು, ಇವರಿಗೆ ನೀಡಲಾಗಿದೆ. ರಿಚರ್ಡ್ ರಾಬ್ಸನ್ ಅವರಿಗೆ ನೀಡಲಾಗಿದೆ, ಹೌದು, ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಓಮರ್ ಯಾಗಿ ಅವರಿಗೆ ನೀಡಲಾಗಿದೆ, ಹೌದು, ಈ 3 ಸಹ ನೀಡಲಾಗಿದೆ. ಮೀನ್ಸ್ ಆಪ್ಷನ್ ಡಿ ಮೇಲಿನ ಎಲ್ಲರೂ ಅಂತ ಹೇಳ್ತೀವಿ. ಸೊ ಹೇಗೆ ಒಂದು ಟ್ರಿಕ್ ಮಾಡ್ಕೊಳ್ಳಿ ಇಲ್ಲಿ, ರಸಾಯನಶಾಸ್ತ್ರ. ಓಕೆ, ಈ ಒಂದು ರಸಾಯನಶಾಸ್ತ್ರವನ್ನು ಏನು ತೊಗೊಂಡು ಏನು ಮಾಡ್ತೀವಿ ಗುರು? ಡಸ್ಟ್ಬಿನ್ನೆಲ್ಲ ಸುರಿದು ಬಿಡು, ಸುರಿಯೋ ಓಕೆ, ಸುರಿಯೋ ಅಂತ ನೆನಪಿಟ್ಕೊಳ್ಳಿ. ಸುರಿಯೋ ಅಂತ
ಈ ಜಾಗ ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಒಂದು ಇತ್ತೀಚೆಗೆ ಯಾವ ಶಿಪ್ ಯಾರ್ಡ್ಗೆ ಮಿನಿ ರತ್ನದ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಮಿನಿ ರತ್ನದಲ್ಲಿ ನಿಮಗೆ ಟೋಟಲ್ 2 ಬರ್ತವೆ, 2 ಹಂತಗಳು ಬರ್ತವೆ. ಮಿನಿ ರತ್ನ 1 ಆ್ಯಂಡ್ ದೆನ್ ಮಿನಿ ರತ್ನ 2 ಅಂತ. ಸೊ ಇದನ್ನು ರೀಸೆಂಟಾಗಿ ಯಾವುದೋ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿ ಕೊಟ್ಟಿದ್ದ. ಓಕೆ, ಮಿನಿ ರತ್ನದಲ್ಲಿ 2 ಬರ್ತವೆ, 2 ಹಂತಗಳು ಬರ್ತವೆ. ನೆನಪಿಟ್ಕೊಳ್ಳಿ, ಟೈಪ್ಗಳು ಅಂತ ಹೇಳ್ಬೋದು, ಇಲ್ಲಾಂದರೆ ಒಂದು ಲೆವೆಲ್ಗಳು ಅಂತ ಹೇಳ್ಬೋದು. ಮಿನಿ ರತ್ನ 1, ಮಿನಿ ರತ್ನ 2 ಅಂತ. ಸೊ ಇಲ್ಲಿ ಯಾವುದಕ್ಕೆ ನೀಡಲಾಗಿದೆ ಅಂತ ಹಿಂದೂಸ್ತಾನ್ ಶಿಪ್ ಯಾರ್ಡ್ಗೆ ಯಾವುದಕ್ಕೆ ನೀಡಲಾಗಿದೆ? ಯಾವುದಕ್ಕೆ ಅಂದರೆ ದ್ಯಾಟ್ ಈಸ್ ಒಂದು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಹೇಳ್ತೀವಿ. ಯಾವುದೋ ಒಂದು ಹಿಂದೂಸ್ತಾನ್ ಶಿಪ್ ಯಾರ್ಡ್ಗೆ ನೀಡಲಾಗಿದೆ ಇದು ಮಿನಿ ರತ್ನ ಸ್ಥಾನಮಾನವನ್ನು. ಆ್ಯಂಡ್ ದೆನ್ ರೀಸೆಂಟಾಗಿ ಮಹಾರತ್ನ ಸ್ಥಾನಮಾನವನ್ನು ಸಹ ನೀಡಲಾಗಿದೆಯಲ್ಲ 2025 ಅಲ್ವಾ? ಯಾವುದಕ್ಕೆ? HALಗೆ ಅಂತ ಹೇಳ್ತೀವಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 1940 ಇದು ಸ್ಥಾಪನೆ ಆಗಿತ್ತು ಅಲ್ವಾ? ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ. 14ನೇ ಮಹಾರತ್ನ ಅನಿಸುತ್ತೆ ಅದು. ಓಕೆ, ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಹಣಕಾಸು ಸಚಿವರು ಯಾವ ಸ್ಥಳದಲ್ಲಿ ಧರ್ತಿ ಬಯೋನೆಸ್ಟ್ ಉದ್ಘಾಟನೆಯನ್ನು ಘೋಷಿಸಿದ್ದಾರೆ ಅಂತ ಕೇಳಿದಾನೆ. ಯಾವುದೇ ಒಂದು ಧರ್ತಿ ಬಯೋನೆಸ್ಟ್ ಉದ್ಘಾಟನೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ಸ್ಥಳದಲ್ಲಿ ಅಂತ. ಯಾವ ಸ್ಥಳದಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು IIT ಧಾರವಾಡ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಯಾವುದೇ ಒಂದು ಧರ್ತಿ ಬಯೋನೆಸ್ಟನ್ನು. ಓಕೆ, ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2025 ಭಾರತವು ಈಗ ವಿಶ್ವದ ಯಾವ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ದೇಶವಾಗಿದೆ ಅಂತ ಕೇಳಿದಾನೆ. ಎಷ್ಟನೇ ಒಂದು ಸೌರಶಕ್ತಿ ಉತ್ಪಾದಕ ದೇಶವಾಗಿದೆ? ಸೊ 2ನೇ ಒಂದು ಸೌರಶಕ್ತಿ ಉತ್ಪಾದಕ ದೇಶವಾಗಿದೆ. ಸೊ ಐ ಥಿಂಕ್ ಇದನ್ನು ಎಸ್ಟರ್ಡೇ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ ಅನಿಸುತ್ತೆ, ಎಸ್ಟರ್ಡೇ ಆರ್ ಟುಡೇ ಕ್ಲಾಸಲ್ಲಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಉಪ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಉಪ ಗವರ್ನರ್ ಆಗಿ ಯಾರನ್ನು ನೇಮಿಸಲಾಗಿದೆ? ದ್ಯಾಟ್ ಈಸ್ ಯಾರು ಸರ್? ಶಿಶಿರ್ ಚಂದ್ರ ಮುರ್ಮು ಅವರು ಅಂತ ಹೇಳಿದ್ವಿ. ಯಾರು ಒಂದು ಶಿಶಿರ್ ಚಂದ್ರ ಮುರ್ಮು ಅವರು, ಇದನ್ನು ನೆನಪಿಟ್ಕೊಳ್ಳಿ. ಶಿಶಿರ್ ಚಂದ್ರ ಮುರ್ಮು ಅವರು RBIನ ಉಪ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರೀಸೆಂಟಾಗಿ ರಾಘವ್ ಅವರು ಸಹ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಜಲಶಕ್ತಿ ಅಭಿಯಾನದ ಅಡಿಯಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯು ಜಲ ಸಂಚಯನ ಜನ ಸಹಭಾಗಿತ್ವ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂತ ಕೇಳಿದಾನೆ. ಜಲ ಸಂಚಯನ ಜನ ಸಹಭಾಗಿತ್ವ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕದ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಇಸ್ ನಮ್ಮ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ ಅಂತ ಹೇಳ್ತೀವಿ. ಯಾವುದೇ ಒಂದು ಬೀದರ್ ಜಿಲ್ಲೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 2025 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು ಅಂತ ಕೇಳಿದಾನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಎಷ್ಟನೇ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಅಂತ. ಎಷ್ಟನೇದು ಮಾಡಿರಬಹುದು ಸರಿ? ಇದನ್ನು ನಾವು 121ನೇ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಓಕೆ, ಎಷ್ಟನೇದು? ಒಂದು 121ನೇ ಜಯಂತಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಗುಲಾಬಿ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಸರಿನಾ? ಸೊ ಈ ಒಂದು ವಿಶ್ವ ಗುಲಾಬಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ನಾವು? ಪ್ರತಿ ವರ್ಷ. ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಸರ್ 22 ಸೆಪ್ಟೆಂಬರ್ಗೆ ಆಚರಣೆ ಮಾಡ್ತೀವಿ. ಅದನ್ನು ಕೊಡೋದು 14 ಫೆಬ್ರವರಿಗೆ ಆಚರಣೆ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ನಿಮ್ಗೆ ಗೊತ್ತಿರಲಿ, 22 ಸೆಪ್ಟೆಂಬರ್ಗೆ ನಾವು ವರ್ಲ್ಡ್ ಎಂತ ರೋಸ್ ಡೇ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ರೋಸ್ ಡೇ 22 ಸೆಪ್ಟೆಂಬರ್. 21ಕ್ಕೆ ಏನು ಆಚರಣೆ ಮಾಡ್ತಿದ್ವಿ? ವರ್ಲ್ಡ್ ಅಲ್ಝೈಮರ್ ಡೇ ಅಂತ ಆಚರಣೆ ಮಾಡ್ತಿದ್ವಿ. ಓಕೆ, ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ 1 ಮೇ ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಪರಿಸರ ದಿನ 5 ಜೂನ್ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ವ್ಯಾಲೆಂಟೈನ್ ಡೇ 14 ಫೆಬ್ರವರಿ ಆಚರಣೆ ಮಾಡ್ತೀವಿ. ಬಟ್ ದ ಬ್ಲ್ಯಾಕ್ ಡೇ ಅಂತ ಆಚರಣೆ ಸಹ ಮಾಡ್ತೀವಿ 14 ಫೆಬ್ರವರಿನ ನಮ್ಮ ಭಾರತದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಕಂಪನಿಯು ಸರ್ಕಾರದೊಂದಿಗೆ ಪಾಲುದಾರಿಕೆ ಮಾಡಿಕೊಂಡು ಪ್ರತಿ ವರ್ಷ 2.5 ಲಕ್ಷ ಉದ್ಯೋಗಗಳನ್ನು ನೀಡಲು ಮುಂದಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಇರ್ಬೋದು ಈಗ ಒಂದು ಕಂಪನಿ ಅಂತ? ಯಾವುದು ಸರ್? ದ್ಯಾಟ್ ಈಸ್ ಝೊಮ್ಯಾಟೊ. ಯಾವುದೋ ಒಂದು ಝೊಮ್ಯಾಟೊ ಅಂತ ಹೇಳಿದ್ವಿ. 2.5 ಲಕ್ಷ ಉದ್ಯೋಗಗಳನ್ನು ನೀಡ್ತಾರೆ ಅಂತೆ ಅವರು, ಝೊಮ್ಯಾಟೊ ಅವರು ಮಾತ್ರ. ಓಕೆ, ಆ್ಯಂಡ್ ನೆಕ್ಸ್ಟ್ 2025 ಅಬೇಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಸರ್ 2025 ಒಂದು ಮಸಾಕಿ ಕಾಶಿ ಅವರಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಈ 2026 ಗ್ರೇಡ್ ಅಂತ ಬರ್ತಾರೆ, ಸೊ ಅವರಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಡಗುಗಳಲ್ಲಿನ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆಯ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಹಡಗುಗಳಲ್ಲಿ ಒಂದು ಜೀವನದ ಗುಣಮಟ್ಟ ಉತ್ತಮ ಮಾಡಲು ಯಾವುದರೊಂದಿಗೆ ಇದು ಪಾಲುದಾರಿಕೆ ಮಾಡಿಕೊಂಡಿರ್ಬೋದು? ನಮ್ಮ ನೌಕಾಪಡೆ. ಯಾರೊಂದಿಗೆ ಅಂದರೆ ಈ ಒಂದು IIT ದೆಹಲಿಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಪೊಲೀಸ್ ಸ್ಮರಣ ದಿನಾಚರಣೆ 2025 ಯಾವ ದಿನಾಂಕದಂದು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಪೊಲೀಸ್ ಸ್ಮರಣ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಪ್ರತಿ ವರ್ಷ. ಸೊ ಇದನ್ನು ನಾವು 21 ಅಕ್ಟೋಬರ್ಗೆ ಆಚರಣೆ ಮಾಡ್ತೀವಿ. ಯಾವಾಗ? 21 ಅಕ್ಟೋಬರ್ಗೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಯಾವ ಸಂಶೋಧನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಅಂತ ಕೇಳಿದ್ದಾನೆ. ಸರಿನಾ? ಭಾರತ ಮತ್ತು UK ಪ್ರಾರಂಭ ಮಾಡಿದ್ದೇವೆ. ಸೊ ಯಾವ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿವೆ ಅಂತ. ಯಾವ ಒಂದು ಕಾರ್ಯಕ್ರಮ ಅಂದರೆ ದ್ಯಾಟ್ ಇಸ್ ಒಂದು ರಾಮಾನುಜನ್ ಜೂನಿಯರ್ ರಿಸರ್ಚ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ಆಪ್ಷನ್ ಬಿ, ರಾಮಾನುಜನ್ ಜೂನಿಯರ್ ರಿಸರ್ಚ್ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಸ್ಥಾನಮಾನದ ಕುರಿತಾದ ಚರ್ಚೆಗಳ ನಡುವೆ ಲಡಾಖ್ಗೆ ಕೇಂದ್ರ ಸರ್ಕಾರವು ಯಾವ ಅನುಚ್ಛೇದದ ಅಡಿಯಲ್ಲಿ ವಿಶೇಷ ನಿಬಂಧನೆಗಳನ್ನು ನೀಡಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವಿಧಿಯ ಅಡಿಯಲ್ಲಿ? ಯಾವ ವಿಧಿ ಅಂದರೆ ಸರ್ ದ್ಯಾಟ್ ಇಸ್ 371 ಅಂತ ಹೇಳ್ತೀವಿ. ಯಾವುದು? 371 370 ಅಲ್ಲ, 370 ರದ್ದಾಗಿದೆ. 371 ಅಡಿಯಲ್ಲಿ ವಿಶೇಷ ನಿಬಂಧನೆಗಳನ್ನು ನೀಡಲಾಗಿದೆ. ಯಾವುದಿಗೆ ಅಂದರೆ ಲಡಾಖ್ಗೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ತಾಯಿಯಿಂದ ಮಗುವಿಗೆ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಸ್ ಸೋಂಕನ್ನು ಮೂರನ್ನು ಸಹ HIV ಮಾಡಿದ ಆಲ್ರೆಡಿ ಎಷ್ಟೋ ದೇಶಗಳು, ಹೆಪಟೈಟಿಸ್ ಬಿ ಅನ್ನು ಸಹ ಮಾಡಿದ ಎಷ್ಟೋ ದೇಶಗಳು, ಸಿಫಿಲಿಸನ್ನು ಸಹ ಮಾಡಿದ ಎಷ್ಟೋ ದೇಶಗಳು. ಬಟ್ ಈ ಮೂರನ್ನೂ ಸಹ ತಾಯಿಯಿಂದ ಮಗುವಿಗೆ
ಸೋಂಕನ್ನು ಹೋಗದೇ ಇರೋ ರೀತಿ ತೊಡೆದು ಹಾಕಿರ್ತಕ್ಕಂಥ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿರ್ಬೋದು ಆ ಒಂದು ದೇಶ? ಇಂಪಾರ್ಟೆಂಟ್ ಈ ಕ್ವಶನ್. ಯಾವ ದೇಶ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮಾಲ್ಡೀವ್ಸ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಮಾಲ್ಡೀವ್ಸ್ ದೇಶ ಇದನ್ನು ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 11ರಿಂದ 18 ಅಕ್ಟೋಬರ್ 2025 ಬುದ್ಧನ ಪವಿತ್ರ ವಿಶೇಷಗಳನ್ನು ಯಾವ ದೇಶದ ಕಲ್ಮೀಕಿಯಾ ಪ್ರದೇಶದಲ್ಲಿ ಮೊದಲ ಬಾರಿಗೆ ಪ್ರದರ್ಶಿಸಲಾಗ್ತದೆ ಅಂತ ಕೇಳಿದ್ದಾನೆ. ಓಕೆ, ಮೊದಲ ಬಾರಿಗೆ ಯಾವ ಒಂದು ದೇಶದಲ್ಲಿ ಇದಿರ್ಬೋದು? ಇದು ಯಾವುದಿರ್ಬೋದು? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಈಸ್ ನನ್ನದರದ ನೀವೊಂದು ರಷ್ಯಾ ಅಂತ ಹೇಳ್ತೀವಿ. ಯಾವುದೇ ಒಂದು ರಷ್ಯಾ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ಇಮೇಲ್ ಸೇವೆಯನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಕೇಳ್ತಾನೆ. ಯಾವ ಇಮೇಲ್ ಸೇವೆಯನ್ನು ಅವರು ಅಳವಡಿಸಿದ್ದಾರೆ ಅಂತ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ನದರ್ ದ್ಯಾನ್ ಈ ಝೋಹೋ ಮೇಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಝೋಹೋ ಮೇಲನ್ನು ಅಳವಡಿಸಿಕೊಂಡಿದ್ದಾರೆ. ಯಾರು? ನಮ್ಮ ಭಾರತ ಗೃಹ ಸಚಿವ ಝೋಹೋ ಮೇಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಹಲ್ದ್ವಾನಿಯಲ್ಲಿ ಏಷ್ಯನ್ ಕೆಡೆಟ್ ಕಪ್ ಇಂಡಿಯಾ 2025 ಉದ್ಘಾಟನೆ ಆಯಿತು ಅಂತ ಕೇಳ್ತಾನೆ. ಓಕೆ, ಸೊ ಇಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಎಲ್ಲಿಂದರೆ ದ್ಯಾಟ್ ಈಸ್ ಇನ್ ಈ ಒಂದು ಉತ್ತರಾಖಂಡದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ರೀಸೆಂಟಾಗಿ ಈ ಒಂದು ರಗ್ಬಿ ಪ್ರೀಮಿಯರ್ ಲೀಗ್ 2, ಓಕೆ, RPL ರಗ್ಬಿ ಪ್ರೀಮಿಯರ್ ಲೀಗ್ 2ನೇ ಎಡಿಷನ್ನ ಉದ್ಘಾಟನೆ ಮಾಡಲಾಗಿದೆ. ಎಲ್ಲಿ? ಯಾವ ರಾಜ್ಯದಲ್ಲಿ? ದ್ಯಾಟ್ ಈಸ್ ಈ ಒಂದು ಹೈದರಾಬಾದಲ್ಲಿ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ತೆಲಂಗಾಣ ರಾಜ್ಯದಲ್ಲಿ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವೈಪಿನ್ ಮತ್ತು ಪೋರ್ಟ್ ಕೊಚ್ಚಿ ಅನ್ನು ಸಂಪರ್ಕಿಸಲು ನೀರಿನೊಳಗಿನ ಸುರಂಗ ಸೇವೆಯನ್ನು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವ ಸರ್ಕಾರ ಆಗಿರ್ಬೋದು ಇದು? ಸರ್ ಕೊಚ್ಚಿ ಅಂತ ಬಂದಿದೆ ಅಂದರೆ ಆಪ್ಷನ್ ಕೇರಳನೇ ಆಗಿರಬೇಕದು ಅಲ್ವಾ? ಆಪ್ಷನ್ ಎ ಕೇರಳ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚಿನ ಯಾವ ಸ್ಥಳದಲ್ಲಿ ಶೌರ್ಯವನವನ್ನು ಉದ್ಘಾಟಿಸಿದ್ದಾರೆ ಅಂತ ಕೇಳಿದ್ದಾನೆ. ಶೌರ್ಯವನ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ಓಕೆ, ಎಲ್ಲಿ ಅಂದರೆ ದ್ಯಾಟ್ ಈಸ್ ಒಂದು ಜೈಸಲ್ಮೇರ್ ಅಂತ ಹೇಳ್ತೀವಿ. ಎಲ್ಲಿ? ಒಂದು ರಾಜಸ್ಥಾನದಲ್ಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ಶೌರ್ಯವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ರೀಸೆಂಟಾಗಿ ನೀವು ಗೊತ್ತಿರ್ಬೋದು, ಇದೇ ರಾಜಸ್ಥಾನದಲ್ಲಿ ಒಬ್ಬರು ಅಗ್ನಿವೀರ್ ಪರ್ಸನಲ್ ಅವರು ಡೆತ್ ಆಗಿದ್ರು ಅಲ್ವಾ? ಜಾಸ್ತಿ ನ್ಯೂಸಲ್ಲಿತ್ತು ದೇಶಾದ್ಯಂತ. ಸೊ ಆ ಒಂದು ರಾಜಸ್ಥಾನದಲ್ಲೇ ಈ ಒಂದು ಶೌರ್ಯವನವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ? ರಾಜಸ್ಥಾನದಲ್ಲಿ. ನೆನ್ಪಿಟ್ಕೊಳ್ಳಿ, ಒಂದು ಜೈಸಲ್ಮೇರ್ ಅಂತ ಹೇಳ್ತೀವಿ. ಸೊ ಅದು ಸಹ ನಿಮ್ಗೆ ಲಿಂಕ್ ಇರಲಿ, ಗೊತ್ತಿರಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್. ನಮ್ಮ ಆರ್ಮಿ ಮೀನ್ಸ್ ಅಗ್ನಿವೀರ್ ಏನಿದ್ದಾರಲ್ವ ಆಫೀಸರ್, ಅವರು ಡೆತ್ ಆಗಿದ್ದರು, ಅಗ್ನಿವೀರ್ ಕ್ಯಾಂಡಿಡೇಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚಂಡಮಾರುತಕ್ಕೆ ಮೊಂಟಾ ಎಂಬ ಹೆಸರನ್ನು ಯಾವ ದೇಶವು ನೀಡಿದೆ ಅಂತ ಕೇಳಿದ್ದಾನೆ. ಮೊಂಟಾ ಅಂತಕ್ಕಂಥ ಹೆಸರನ್ನು ನೀಡಿರ್ತಕ್ಕಂಥ ದೇಶ ಯಾವುದು ಅಂತ? ಸರ್ ದ್ಯಾಟ್ ಈಸ್ ನೀವು ಒಂದು ಥೈಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಮೊಂಟಾ ಅಂತಕ್ಕಂಥ ಒಂದು ಚಂಡಮಾರುತಕ್ಕೆ ಹೆಸರನ್ನು ಇಟ್ಟಿರ್ತಕ್ಕಂಥ ದೇಶ ಅಂದರೆ ಈ ಒಂದು ಥೈಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಬ್ಯಾಡ್ಮಿಂಟನ್ ಏಷ್ಯಾ ಅಂಡರ್-17 ಹಾಗೆ ಅಂಡರ್-15 ಚಾಂಪಿಯನ್ಶಿಪ್ನಲ್ಲಿ ಭಾರತವು ಇತ್ತೀಚೆಗೆ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದೆ ಅಂತ ಕೇಳಿದ್ದಾನೆ. ಎಷ್ಟು ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ? ಎಷ್ಟು ಅಂದರೆ ಸರ್ ಇದು 2 ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದೆ. ಯಾವುದು? ನಮ್ಮ ಭಾರತ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, INS ಸತ್ಲುಜ್ ಇತ್ತೀಚೆಗೆ ಯಾವ ದೇಶದೊಂದಿಗೆ ಪ್ರಮುಖ ಜಲಶಾಸ್ತ್ರೀಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು INS ಸತ್ಲುಜ್ ಯಾವ ದೇಶದೊಂದಿಗೆ ಜಲಶಾಸ್ತ್ರೀಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದೆ? ಯಾವ ದೇಶದೊಂದಿಗೆ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಮಾರಿಷಿಯಸ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ ಅಂದರೆ ಒಂದು ಮಾರಿಷಿಯಸ್ ದೇಶ. ಅಂದರೆ ನೆಕ್ಸ್ಟ್ ಒಂದು ಎಡಕ್ಟ್ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು NCERT ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಸರ್ನಾ ಯಾವುದೋ ಸಂಸ್ಥೆಯೊಂದಿಗೆ ಇದು ಸಹಿ ಹಾಕಿರ್ಬೋದು. ಯಾವ ಸಂಸ್ಥೆ ಅಂದರೆ ದ್ಯಾಟ್ ಇಸ್ ಒಂದು IIT ಮದ್ರಾಸೊಂದಿಗೆ ಇದು ಸಹಿ ಹಾಕಿದೆ. ಸರ್ನ ಯಾರು? ಒಂದು NCERT ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಷ್ಯಾವು ಯಾವ ಪರಮಾಣು ಚಾಲಿತ ನೀರಿನೊಳಗಿನ ಡ್ರೋನನ್ನು ಅನಾವರಣಗೊಳಿಸಿದೆ ಅಂತ ಕೇಳಿದ್ದಾನೆ. ನೀರಿನೊಳಗಿನ ಡ್ರೋನನ್ನು ಯಾವುದನ್ನು ಘೋಷಣೆ ಮಾಡಿರ್ಬೋದು? ಪರಮಾಣು ಚಾಲಿತ ನೀರಿನೊಳಗಿನ ಡ್ರೋನ್ ಅನ್ನು ಅನಾವರಣಗೊಳಿಸಿದೆ. ಅದರ ಹೆಸರೇನು ಅಂತ? ಯಾವುದು ಅಂದರೆ ಅದರ ಒಂದು ಹೆಸರು ಈ ಒಂದು ಪೋಸೈಡಾನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅದನ್ನು ಪೋಸೈಡಾನ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಕಾರ್ಯಾಚರಣೆ ಅಡಿಯಲ್ಲಿ ಭಾರತವು ಪಾಕಿಸ್ತಾನದ 9 ಸ್ಥಳಗಳ ಮೇಲೆ ವಾಯು ದಾಳಿ ನಡೆಸಿತು ಅಂತ ಕೇಳಿದ್ದಾನೆ. ಯಾವ ಕಾರ್ಯಾಚರಣೆ ಅಡಿಯಲ್ಲಿ 9 ಸ್ಥಳಗಳ ಮೇಲೆ ದಾಳಿ ನಡೆಸಿದ್ವಿ ನಾವು? ಯಾವ ಆಪರೇಷನ್ ಅದು? ಸರ್ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಸಿಂಧುಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆಪರೇಷನ್ ಸಿಂಧು ಏನಿದೆಯಲ್ಲ, ಈ ಇರಾನ್ ಮತ್ತು ಇಸ್ರೇಲ್ ವಾರಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ನಾಗರಿಕರು ಏನು ಸಿಲುಕಿದ್ರಲ್ವ ಅವರನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ಭಾರತಕ್ಕೆ ರಿಟರ್ನ್ ತರೋಕ್ಕೆ, ಓಕೆ, ಅದನ್ನು ಆಪರೇಷನ್ ಸಿಂಧು. ಇಲ್ಲಿ ಇವರು ವಿರುದ್ಧ ಏನು ದಾಳಿ ಮಾಡಿದ್ವಲ್ಲ, 9 ಸ್ಥಳಗಳನ್ನು ಹೋಗಿ ಗುಡಿಸಿ ಮಾಡಿ ಬಂದ್ವಲ್ವ, ಅದನ್ನು ನಾವೇನಂತ ಹೇಳ್ತೀವಿ? ಆಪರೇಷನ್ ಸಿಂಧೂರ ಅಂತ ಹೇಳ್ತೀವಿ. ಸಿಂಧೂರ ಅಂದರೆ ಹಣೆ ಮೇಲೆ ಇಟ್ಕೊಳ್ಳೋದು, ಓಕೆ. ಸೊ ಹಣೆ ಮೇಲೆ ಇಟ್ಕೊಳ್ಳೋದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಿಂಧು ಅಂತಂದರೆ ನಮ್ಮ ನದಿ ಅಂತ ಹೇಳ್ತೀವಿ. ಓಕೆ, ನಮ್ಮ ಭಾರತ ಒಂದು ಪ್ರಮುಖ ನದಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಭಾರತದ 52ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಅಂತ? ಓಕೆ, ಸೊ CJP ಪಾರ್ಟಿ ಯಾರಿರ್ಬೋದು ಇವರು? ಹೇಳ್ಬೋದಾ? ಯಾರು ಹೇಳಿ ಸರ್? ದ್ಯಾಟ್ ಇಸ್ ಒಂದು ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಹೇಳ್ತೀವಿ. ಓಕೆ, BR ಗವಾಯಿ. ಓಕೆ, ಸೊ ಇದನ್ನು ಸರಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು WHO ಇತ್ತೀಚೆಗೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಿಂದಾಗಿ ಯಾವ ರೋಗದಿಂದ ಭಾರತವನ್ನು ಮುಕ್ತವೆಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಎರಡಕ್ಕೂ ಸಹ ಇದು. ಓಕೆ, ಸೊ ಯಾವುದನ್ನು
ಮುಕ್ತ ಅಂತ ಘೋಷಣೆ ಮಾಡಿದೆ. ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಕಣ್ಣಿನ ಸಮಸ್ಯೆ ಆಗಿರ್ತಕ್ಕಂಥ ಟ್ರ್ಯಾಕೋಮಾ ಅಂತ ಹೇಳ್ತೀವಿ. ಯಾವುದೇ ಒಂದು ಟ್ರ್ಯಾಕೋಮಾ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಕೇಂದ್ರ ಗೃಹ ಸಚಿವರ ದಕ್ಷತಾ ಪದಕವನ್ನು ಎಷ್ಟು ಸಿಬ್ಬಂದಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಎಷ್ಟು ಸಿಬ್ಬಂದಿಗೆ? ಸರ್ 1466 ಸಿಬ್ಬಂದಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿಯಿಂದ ಇತ್ತೀಚೆಗೆ ಯಾವ ಪುಸ್ತಕದ ಹಿಂದಿ ಅನುವಾದವನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾನೆ. ಸಾಹಿತ್ಯ ಅಕಾಡೆಮಿ ಇತ್ತೀಚೆಗೆ ಯಾವ ಪುಸ್ತಕದ ಹಿಂದಿ ಅನುವಾದವನ್ನು ಬಿಡುಗಡೆ ಮಾಡಿದೆ ಅಂತ. ಯಾವ ಒಂದು ಪುಸ್ತಕ ಇರಬಹುದು ಅದು? ಯಾವುದು ಅಂದರೆ ದ ಲಾಸ್ಟ್ ಡೇ ಅಂತಕ್ಕಂಥ ಪುಸ್ತಕವಾದ ಹಿಂದಿ ಅನುವಾದವನ್ನು ಬಿಡುಗಡೆ ಮಾಡಿದೆ. ಯಾವುದು? ದ ಲಾಸ್ಟ್ ಡೇ ಅಂತಕ್ಕಂಥ ಪುಸ್ತಕ ಯಾರು ಬಿಡುಗಡೆ ಮಾಡಿದ್ದಾರೆ? ಸಾಹಿತ್ಯ ಅಕಾಡೆಮಿನೇ ಬಿಡುಗಡೆ ಮಾಡಿದೆ. ಅಂದರೆ ನೆಕ್ಸ್ಟ್ ಫೆಬ್ರವರಿ 2026ರಲ್ಲಿ 3 ಪ್ರಮುಖ ಅಂತಾರಾಷ್ಟ್ರೀಯ ಸಾಗರ ಕಾರ್ಯಕ್ರಮಗಳನ್ನು ಭಾರತವು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯೋಜಿಸಲಿದೆ ಅಂತ. ಎಲ್ಲಿ ಆಯೋಜಿಸಲಿದೆ ಇದು? ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಒಂದು ವಿಶಾಖಪಟ್ಟಣಮಲ್ಲಿ ಫೆಬ್ರವರಿ 2026ರಲ್ಲಿ ಆಲ್ರೆಡಿ ಆಯೋಜನೆ ಮಾಡಲಾಗಿದೆ. ಏನನ್ನು? ಅಂತಾರಾಷ್ಟ್ರೀಯ ಸಾಗರ ಕಾರ್ಯಕ್ರಮಗಳು. ಎಷ್ಟು? 3 ಅಂತಾರಾಷ್ಟ್ರೀಯ ಸಾಗರ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಾಗಿದೆ, ಆಯೋಜಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, DRDO ಇತ್ತೀಚೆಗೆ ಹೈದರಾಬಾದ್ನಲ್ಲಿರುವ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಹೊಸ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿಯ ಹೊಸ ನಿರ್ದೇಶಕರು ಯಾರು ಅಂತ. ಯಾರಿರ್ಬೋದು ಇವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಅಂಕತಿ. ಯಾರು? ಈ ಅಂಕತಿ ರಾಜು ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅಂಕತಿ ರಾಜು ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವೀರ್ ಎಂಬ ವಿಶ್ವದ ಮೊದಲ ಎಲೆಕ್ಟ್ರಿಕ್ ಆಲ್ ಟರೈನ್ ವೆಹಿಕಲ್ ಅನ್ನು ಯಾವ ಕಂಪನಿಯು ಅನಾವರಣಗೊಳಿಸಿದೆ? ಇದನ್ನು ಭಾರತೀಯ ಸೇನೆಯು ಪರೀಕ್ಷಿಸಿದೆ ಅಂತ ಕೇಳಿದ್ದಾನೆ. ವೀರನ್ನು. ಸೊ ಯಾರಿರ್ಬೋದು ಇವರು? ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಈಸ್ ಒಂದು ಪ್ರವೇಗ್ ಡೈನಾಮಿಕ್ಸ್ ಅವರು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಿಮಗೆ ಬಂದರೆ. ಓಕೆ, ಸೊ ಏನಂದರೆ ಒಂದು ಪ್ರವೇಗ್ ಡೈನಾಮಿಕ್ಸ್ ಅವರು ವೀರ್ ಅಂತಕ್ಕಂಥ ಒಂದು ಈ TATV ಅನ್ನು ಅನಾವರಣಗೊಳಿಸಿದ್ದಾರೆ. ಸೊ ಇದನ್ನು ನಮ್ಮ ಭಾರತೀಯ ಸೇನೆ ಪರೀಕ್ಷೆ ಮಾಡಿದೆ. ಸರಿಯಾ? ಸೊ ಇದು ನೆನ್ಪಿಟ್ಕೊಳ್ಳಿ. ವೀರ್ ಅಂತಕ್ಕಂಥದ್ದು ಏನು ಅಂತ ಕೇಳ್ಬೋದು ನಿಮಗೆ. ಎಲೆಕ್ಟ್ರಿಕ್ ಆಲ್ ಟೆರೈನ್ ವೆಹಿಕಲ್ ಆಗಿದೆ ಇದು. ಓಕೆ, ಏನಿದೆ ಅಂದರೆ ಇದು ಎಲೆಕ್ಟ್ರಿಕಲ್ ಆಲ್ ಟೆರೈನ್ ವೆಹಿಕಲ್ ಆಗಿದೆ ಇದು. ಯಾವುದು? ಈ ಒಂದು ವೀರ್ ಅಂತಕ್ಕಂಥ ಹೆಸರನ್ನು ಒಂದು ವೆಹಿಕಲ್. ನೆಕ್ಸ್ಟ್ ಪ್ರಶ್ನೆ, ಚೀನಾ ಇತ್ತೀಚೆಗೆ ತನ್ನ ಕಿರಿಯ ಗಗನಯಾತ್ರಿ ಮತ್ತು ಇಲಿಗಳ ತಂಡದೊಂದಿಗೆ ಯಾವ ಬಾಹ್ಯಾಕಾಶ ನೌಕೆಯನ್ನು ಉಡಾಯಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದು ನೌಕಾಯಾನವನ್ನು ಇದು ಉಡಾವಣೆ ಮಾಡಿರ್ಬೋದು ಅಂತ. ಯಾವುದು? ಚೀನಾ. ಯಾವುದಿರ್ಬೋದು ಇದು? ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಈಸ್ ಈ ಶೊಂಝೋ 29 ಅಂತ ಹೇಳ್ತೀವಿ. ಶೊಂಝೋ 29 ಅಂತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದೆ. ಯಾರು? ಈ ಒಂದು ಚೀನಾದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಹಾರದ ಯಾವ ಸರೋವರವನ್ನು ಹೊಸ ರಾಮ್ಸರ್ ಸ್ಥಳವೆಂದು ಘೋಷಿಸಲಾಗಿದೆ ಅಂತ. ಬಿಹಾರದ ಕೇಳಿದ್ದಾನೆ. ಸೊ ಬಿಹಾರದ ಅಂದರೆ ಯಾವುದಾಗಿರ್ಬೋದು? ಇಲ್ಲಿ ನಿಮಗೆ ಕೆಳಗಡೆ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಯಾವುದು? ಗೋಗಾವಿಲ್, ಕಬರ್ಧಾಲ್, ಬೇಗುಸರಾಯ್ ಅಂದರೆ ಮಂಡಾರ್ ಸರೋವರ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತಿರಲಿ ಯಾವುದು ಅಂದರೆ ಒಂದು ಗೋಗಾವಿಲ್ ಸರೋವರ ಅಂತ ಹೇಳ್ತೀವಿ. ಯಾವುದೇ ಒಂದು ಗೋಗಾವಿಲ್ ಸರೋವರ. ಹಾಗಾದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸರೋವರಗಳನ್ನು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸರ್ ಈ ಒಂದು ತಮಿಳುನಾಡು. ಎಷ್ಟು ಹೊಂದಿದೆ? 20 ಹೊಂದಿದೆ. ಸೆಕೆಂಡ್ ಹೈಯೆಸ್ಟ್ ಯಾವುದು? UP ಹೊಂದಿದೆ. ಎಷ್ಟು ಹೊಂದಿದೆ? 13 ಹೊಂದಿದೆ. ಸೊ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಇಂಡಿಯಾ ದೇಶ. ವರ್ಲ್ಡಲ್ಲಿ ಎಷ್ಟನೇ ದೇಶವಾಗಿದೆ ನಮ್ಮ ಭಾರತ ದೇಶ? 3ನೇ ದೇಶವಾಗಿದೆ. ಮೊದಲನೇದು ಯಾವುದು? UK. ಎರಡನೇದು ಯಾವುದು? ಮೆಕ್ಸಿಕೋ. ಮೂರನೇದು ಯಾವುದು? ನಮ್ಮ ಭಾರತ. ಓಕೆ, ಹಾಗಾದರೆ ನಮ್ಮ ಭಾರತದಲ್ಲಿ ಪ್ರಸ್ತುತ ರಾಮ್ಸರ್ ಸೈಟ್ಗಳು ಎಷ್ಟಿದ್ದಾವೆ? ಸರ್ ಪ್ರಸ್ತುತ 100 ಇದ್ದಾವೆ. 100ನೇದು ಯಾವುದು? ಜಯಪ್ರಕಾಶ್ ನಾರಾಯಣ್ ಸರೋವರ ಅಂತ ಹೇಳ್ತೀವಿ. ಸುರ್ಹಾತಾಲ್ ಅಂತ ಸಹ ಅದನ್ನು ಹೇಳ್ತೀವಿ. 99ನೇದು ಯಾವುದು ಅಂತ ಕೇಳ್ತಾನೆ. ಶೇಖಾ ಝೀಲ್ ಅಂತ ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾಗಾ ನಕ್ತಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ನಾಗಾ ಆ್ಯಂಡ್ ನಕ್ತಿ ಅಂತಕ್ಕಂಥ ಸರೋವರಗಳು ಎಲ್ಲಿ ಬರ್ತವೆ ಅಂದರೆ ನಿಮಗೆ ಅಗೇನ್ ಇದೇ ಒಂದು ಬಿಹಾರದಲ್ಲಿ ಬರುತ್ತೆ. ಪಾಟ್ನಾ. ಯಾವುದು? ಪಾಟ್ನಾ ಸರೋವರ ಯಾವ ರಾಜ್ಯದಲ್ಲಿ ಬರುತ್ತೆ? ಇದೊಂದು ರಾಮ್ಸರ್ ಸೈಟ್ ಆಗಿದೆ ಅಂತ ಕೇಳ್ತಾನೆ. ಅವಾಗ ನೀವು ಏನಾದರೂ ಬಿಹಾರ ಅಂತ ಹೇಳಿದ್ರೆ ಹೋಯ್ತು, 1 ಮಾರ್ಕ್ಸ್ ಅಷ್ಟೇ. 1 ಮಾರ್ಕ್ಸ್ ಅಲ್ಲ, ಆ್ಯಕ್ಚುಲಿ 1.33 ಅಂತ ಹೇಳ್ತೀವಿ. ಇನ್ನು ರೈಲ್ವೆ ಎಕ್ಸಾಮಲ್ಲಿ ಬಿಕಾಸ್ ಯಾಕಂದರೆ ಒಂದು ಅದರ ಮಾರ್ಕ್ಸ್ ಆ್ಯಂಡ್ ದೆನ್ ಇನ್ನೊಂದು 0.3 ಕಟ್ ಆಗುತ್ತಲ್ಲ. ಸೊ ಅದಕ್ಕೆ ಯಾಕೆ ಅಂದರೆ ಪಾಟ್ನಾ ಝೀಲ್ ಏನಿದೆಯಲ್ಲ, ಆ ಪಾಟ್ನಾ ಒಂದು ರಿಸರ್ವಯರ್ ಅಂತಕ್ಕಂಥದ್ದು, ಪಾಟ್ನಾ ಒಂದು ಸರೋವರ ಏನಿದೆಯಲ್ಲ ಅದು ಕಂಡುಬರೋದು UPಯಲ್ಲಿ ಕಂಡುಬರುತ್ತೆ. UPಯಲ್ಲಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಹೆಸರೇ ಬೇರೆ. ಪಾಟ್ನಾ ಅಂತಕ್ಕಂಥ ಸಿಟಿ ಕಂಡುಬರ್ತಕ್ಕಂಥ ನಿಮಗೆ ಬಿಹಾರದಲ್ಲಿ. ಬಟ್ ಪಾಟ್ನಾ ಅಂತಕ್ಕಂಥದ್ದು ಒಂದು ಸರೋವರ ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂದರೆ ನಿಮಗೆ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಲೈಕ್ ಒಂದು ಮೂವಿಯಲ್ಲಿ ಇದೆಯಲ್ಲ ಹೋಟೆಲ್ ಗೋವಾ ಅನ್ನೋದು ಏನು ಗೋವಾದಲ್ಲೇ ಇರಬೇಕಾ? ಸೊ ಅದು ದೆಹಲಿಯಲ್ಲಿದೆ, ನಾನು ದೆಹಲಿಗೆ ಟ್ರಿಪ್ ಹೋಗಿದ್ದೆ ಅಂತ ಒಂದು ಕಾಮಿಡಿ ಮೂವಿಯಲ್ಲಿ ಇದೆಯಲ್ಲ. ಸೊ ಆ ರೀತಿ ಆಗುತ್ತೆ ಇದು ಸಹ. ಓಕೆ, ಸೊ ಇದನ್ನು ಸರಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BISನ ಮಹಾನಿರ್ದೇಶಕ ಸ್ಥಾನವನ್ನು ಯಾರು ಅಲಂಕರಿಸಿದ್ದಾರೆ ಅಂತ ಕೇಳ್ತಾನೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಮ್ಮ ಗೋಲ್ಡನ್ ಇದೆಯಲ್ವಾ, ಇದು ಸ್ಟ್ಯಾಂಡರ್ಡಿಂದ ಬರುತ್ತೆ. ಸೊ ಯಾರು ಇದರ ಒಂದು ಅಧ್ಯಕ್ಷರಾಗಿದ್ದಾರೆ ಅಂತ. ಯಾರು ಸರ್ ಅವರು? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಸಂಜಯ್ ಗಾರ್ಗ್ ಅಂತ ಹೇಳ್ತೀವಿ. ಯಾರು? ಒಂದು ಸಂಜಯ್ ಗಾರ್ಗ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ TMSR ಥೋರಿಯಂ ವೋಲ್ಟಾನ್ ಸಾಲ್ಟ್ ರಿಯಾಕ್ಟರ್ನ ಥೋರಿಯಂ ಯುರೇನಿಯಂ ಇಂಧನ ಪರಿವರ್ತನೆಯಲ್ಲಿ ಮೊದಲ ಬಾರಿಗೆ ಯಶಸ್ಸನ್ನು ಯಾವ ದೇಶವು ಸಾಧಿಸಿದೆ ಅಂತ. ಯಾವ ದೇಶ ಸರ್ ಅದು ಇಂಥ ಸಾಧನೆ ಮಾಡಿರೋದು? ದ್ಯಾಟ್ ಈಸ್ ಅಗೇನ್ ಚೀನಾ. ಓಕೆ, ಆ್ಯಂಡ್ ನೆಕ್ಸ್ಟ್
ಭಾರತೀಯ ಮೂಲದ ಯಾವ ಮಹಿಳೆ ವರ್ಜೀನಿಯಾದ ಉಪ ಗವರ್ನರ್ ಸ್ಥಾನವನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದರು ಅಂತ ಕೇಳಿದ್ದಾನೆ. ಸರಿನಾ? ಈ ಒಂದು ವರ್ಜೀನಿಯಾ ದೇಶದ ಉಪ ಗವರ್ನರ್ ಸ್ಥಾನವನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಯಾರವರಾಗಿರ್ಬೋದು? ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ, ಆಪ್ಷನ್ ಎ ಈ ಗಜಾಲಾ ಹಶ್ಮಿಯವರು ಅಂತ ಹೇಳ್ತೀವಿ. ಯಾರು ಈ ಒಂದು ಗಜಾಲಾ ಹಶ್ಮಿಯವರು. ಆ್ಯಂಡ್ ನೆಕ್ಸ್ಟ್ ಶತಕದ ಕ್ವಶನ್, ಸೈಕ್ಲೋನ್ ಮೆಲಿಸಾ ನಂತರ ಭಾರತವು ಯಾವ 2 ದೇಶಗಳಿಗೆ ತಲಾ 20 ಟನ್ ಮಾನವೀಯ ಸಹಾಯವನ್ನು ಕಳುಹಿಸಿದೆ ಅಂತ ಕೇಳಿದ್ದಾನೆ. ಯಾಕೆ ಈ ಒಂದು ಸೈಕ್ಲೋನ್ ಮೆಲಿಸಾ ಅಪ್ಪಳಿಸಿದ ಕಾರಣಕ್ಕಾಗಿ ಯಾವ 2 ದೇಶಕ್ಕೆ 20 ಟನ್ ಮಾನವೀಯ ಸಹಾಯವನ್ನು ಕಳಿಸಿದೆ ಅಂತ? ಯಾವ ದೇಶ ಆಗಿರ್ಬೋದು ಇದು? ಯಾವ ದೇಶ ಅಂದರೆ ಈ ಒಂದು ಜಮೈಕಾ ಮತ್ತು ಕ್ಯೂಬಾ ಅಂತ ಹೇಳ್ತೀವಿ. ಯಾವುದೇ ಒಂದು ಜಮೈಕಾ ಹಾಗೆ ಕ್ಯೂಬಾ ದೇಶಗಳು. ಜಮೈಕಾ ಯಾರು? ಜಮೈಕಾದ ತಾರೆ. ಕ್ಯೂಬಾ ಅತಿ ಹೆಚ್ಚು ಸಕ್ಕರೆಯನ್ನು ಕನ್ಸಮ್ ಮಾಡಿರ್ತಕ್ಕಂಥ ದೇಶ. ಓಕೆ, ಜಮೈಕಾದ ತಾರೆ ಯಾರು ಹೇಳ್ಬೋದಾ? ಯಾರಾದರೂ ಕಮೆಂಟ್ ಮಾಡಿ ಅದನ್ನು ಹೇಳಿ. ಆ್ಯಂಡ್ ನೆಕ್ಸ್ಟ್ 101ನೇ ಕ್ವಶನ್, ICC ಇವೆಂಟ್ಸ್ ಕ್ಯಾಲೆಂಡರ್ 2025ರಿಂದ 2031 ಪ್ರಕಾರ ಪುರುಷರ T20 ವಿಶ್ವಕಪ್ 2026 ಯಾವ 2 ದೇಶಗಳು ಆಯೋಜಿಸಲಿವೆ ಅಂತ ಕೇಳಿದಾನೆ. 25-31 ಪ್ರಕಾರ ICC T20 ವಿಶ್ವಕಪ್ 2026 ಯಾರು ಆಯೋಜನೆ ಮಾಡಿದರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಅಗೇನ್ ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾ ಆಯೋಜನೆ ಮಾಡಿತ್ತು. ಆ್ಯಂಡ್ ದೆನ್ ಇಂಡಿಯಾ ಇದನ್ನು ವಿನ್ ಆಗಿತ್ತು ಅಷ್ಟೇ. ಯಾರ ನಾಯಕತ್ವದ ಅಡಿಯಲ್ಲಿ? ಸೂರ್ಯಕುಮಾರ್ ನಾಯಕತ್ವದ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಸರ್ ಡೇವಿಡ್ ಬೆಕ್ಹ್ಯಾಮ್ ಅವರಿಗೆ ಫುಟ್ಬಾಲ್ಗೆ ಸಲ್ಲಿಸಿದ ಸೇವೆಗಳಿಗಾಗಿ ನೈಟ್ವುಡ್ ಪ್ರಶಸ್ತಿಯನ್ನು ಯಾರು ನೀಡಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ನೈಟ್ವುಡ್ ಪ್ರಶಸ್ತಿಯನ್ನು ಯಾರು ನೀಡಿದ್ದಾರೆ ಅಂತ? ಯಾರು ಅಂದರೆ ಇವಾಗ ಪ್ರಸ್ತುತ ಇರತಕ್ಕಂಥ ಕಿಂಗ್ ಚಾರ್ಲ್ಸ್ ಥರ್ಡ್ ಅಂತ ಹೇಳ್ತೀವಿ. ಕಿಂಗ್ ಚಾರ್ಲ್ಸ್ ಥರ್ಡ್ ಅವರು ಇವರಿಗೆ ನೈಟ್ವುಡ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸುನಾಮಿ ಜಾಗೃತಿ ದಿನಾಚರಣೆ 2025 ಯಾವಾಗ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸುನಾಮಿ ದಿನ ಸರ್ ಅವಾಗ ಹೇಳಿದ್ರಿ 8 ಜೂನ್ ಅಂತ ಏನೋ, ಅದು ಸಮುದ್ರ ದಿನ. ಓಕೆ, ಜಸ್ಟ್ ಓಷನ್ ಡೇ. ಅದು ಓಷನಲ್ಲಿ ಸುನಾಮಿ ಬರುತ್ತೆ. ಆ ಸುನಾಮಿ ದಿನ ಯಾವಾಗ ಅಂತ ಕೇಳಿದ್ರೆ ದ್ಯಾಟ್ ಈಸ್ 5 ನವೆಂಬರ್ಗೆ. ಓಕೆ, ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 5 ನವೆಂಬರ್ಗೆ ನಾವು ಸುನಾಮಿ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ICC ಇತ್ತೀಚೆಗೆ ಯಾವ ವರ್ಷದ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ 10 ತಂಡಗಳನ್ನು ಸೇರಿಸಲು ನಿರ್ಧರಿಸಿದೆ ಅಂತ ಕೇಳಿದ್ದಾನೆ. ಯಾವಾಗ ಅಂದರೆ 2021 ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಓಕೆ, ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಮೀನ್ಸ್ 1 ಡೇ ವರ್ಲ್ಡ್ ಕಪ್ಪಲ್ಲಿ. ಸೊ ಇದನ್ನು 2029ರಲ್ಲಿ ಸೇರಿಸಲು ನಿರ್ಧಾರ ಮಾಡಿದೆ. ಎಷ್ಟು? 10 ತಂಡಗಳನ್ನು. ಆ್ಯಂಡ್ ದೆನ್ ಇವಾಗ ಪ್ರಸ್ತುತ ಈ ನಮ್ಮ ಮೆನ್ಸಲ್ಲಿ ಎಷ್ಟಿದ್ದಾವೆ? 10 ತಂಡಗಳಿದ್ದಾವೆ ಮೆನ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಹರಿಯಾಣ ರಾಜ್ಯ ಮಹಿಳಾ ಆಯೋಗದ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಹರಿಯಾಣದ ಮಹಿಳಾ ಆಯೋಗದ ಬ್ರ್ಯಾಂಡ್ ಅಂಬಾಸಿಡರ್ ಯಾರಿರ್ಬೋದು ಇವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಶಫಾಲಿ ವರ್ಮಾ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಶಫಾಲಿ ವರ್ಮಾ, ಭಾರತದ ಒಂದು ಓಪನರ್, ವುಮೆನ್ಸ್ ಕ್ರಿಕೆಟ್ ತಂಡದ ಓಪನರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರಾಖಂಡ್ ಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ? ಉತ್ತರಾಖಂಡ್ ಸ್ಥಾಪನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದನ್ನು ಆಚರಣೆ ಮಾಡೋದು ನಾವು ಪ್ರತಿ ವರ್ಷ 9 ನವೆಂಬರ್ಗೆ ಆಚರಣೆ ಮಾಡ್ತೀವಿ. ಯಾವಾಗ? 9 ನವೆಂಬರ್ಗೆ. ನೆನ್ಪಿಟ್ಕೊಳ್ಳಿ, 9 ನವೆಂಬರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, SS ಇನೋವೇಷನ್ ಪ್ರಾರಂಭಿಸಿದ ವಿಶ್ವದ ಮೊದಲ ಪೋರ್ಟೇಬಲ್ ರೊಬ್ಯಾಟಿಕ್ಸ್ ಟೆಲಿಸರ್ಜರಿ ಸಿಸ್ಟಮ್ನ ಹೆಸರೇನು ಅಂತ ಕೇಳಿದ್ದಾನೆ. ಟೆಲಿಸರ್ಜರಿ ಸಿಸ್ಟಮ್ನ ಹೆಸರೇನಾಗಿದೆ ಅಂತ? ಏನಾಗಿರ್ಬೋದು ಈ ಒಂದು ಸಿಸ್ಟಮ್ನ ಹೆಸರು? ಏನಂದರೆ ಮಂತ್ರಾಸನ ಅಂತ ಹೇಳ್ತೀವಿ. ಏನು ಅಂದರೆ ಒಂದು ಮಂತ್ರಾಸನ. SS ಇನೋವೇಷನ್ ಅವರು ಯಾರು? ಈ ಒಂದು SS ಇನೋವೇಷನ್ ಅವರು ಆರಂಭಿಸಿರ್ತಕ್ಕಂಥ ವರ್ಲ್ಡ್ಸ್ ಫಸ್ಟ್ ಪೋರ್ಟೇಬಲ್ ರೊಬ್ಯಾಟಿಕ್ ಟೆಲಿಸರ್ಜರಿ ಸಿಸ್ಟಮನ್ನು. ಓಕೆ, ಸೊ ಅದರ ಹೆಸರೇನು ಅಂದರೆ ದ್ಯಾಟ್ ಇಸ್ ಒಂದು ಮಂತ್ರಾಸನ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹವಾಮಾನ ಕ್ರಿಯೆಗಾಗಿ UPL ಇತ್ತೀಚೆಗೆ ಯಾವ ಜಾಗತಿಕ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಸರಿ, ಯಾವ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿರ್ಬೋದು ಇದು ಅಂತ? ಯಾವುದನ್ನು ಪ್ರಾರಂಭ ಮಾಡಿದೆ ಅಂದರೆ ಫಾರ್ಮರ್ ಕ್ಯಾನ್ ಅಂತಕ್ಕಂಥದ್ದು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಯಾರು? ಒಂದು UPL ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಯಾರು ಮಾರ್ಪಟ್ಟಿದ್ದಾರೆ ಅಂತ ಕೇಳಿದ್ದಾನೆ. 91ನೇ ಗ್ರ್ಯಾಂಡ್ ಮಾಸ್ಟರ್ ಕೇಳೋ ಚಾನ್ಸ್ ಸ್ವಲ್ಪ ಕಡಿಮೆ, ಯಾಕಂದರೆ ರೀಸೆಂಟಾಗಿ 95, 96 ಸಹ ಬಂದಿದ್ದಾರೆ. ಬಟ್ ನಿಮ್ಗೆ ಸ್ವಲ್ಪ ಗೊತ್ತಿರಲಿ ಅಂದರೆ ಯಾರು ಅಂದರೆ ಈ ಒಂದು ರಾಹುಲ್ VS ಅವರು ಅಂತ ಹೇಳ್ತೀವಿ. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡಿ ಇದನ್ನು. ಅದೇ ನೆಕ್ಸ್ಟ್ ಪ್ರಶ್ನೆ, ಚಳಿಗಾಲದ ಅವಧಿಯಲ್ಲಿ ಸಂಚಾರ ಮತ್ತು ಮಾಲಿನ್ಯವನ್ನು ನಿಯಂತ್ರಿಸಲು ಹೊಸ ಕೆಲಸದ ನಿಯಮದ ನೀತಿಯನ್ನು ಯಾವ ರಾಜ್ಯ ಸರ್ಕಾರವು ಜಾರಿಗೊಳಿಸಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಿದೆ? ಯಾವ ರಾಜ್ಯ ಸರ್ಕಾರ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಒಂದು ದೆಹಲಿ ಸರ್ಕಾರ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂದರೆ ಒಂದು ದೆಹಲಿ ಸರ್ಕಾರ ಅಂತ ಹೇಳ್ತೀವಿ. ಕಂಪೇರಿಟಿವ್ ಟು ಈ 3ರಲ್ಲಿ ಅತಿ ಹೆಚ್ಚು ಚಳಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ದೆಹಲಿಯಲ್ಲಿ ಕಂಡುಬರುತ್ತೆ, ಯಾಕಂದರೆ ಹಿಮಾಲಯಕ್ಕೆ ನೀರು ಇದೆ ಅದು. ಸೊ ಆ ರೀತಿ ಸಹ ನೀವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹುಲಿಗಳ ಸಂಖ್ಯೆಯನ್ನು ಅಂದಾಜು ಮಾಡಲು ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಸರ್ವೆ 2026 ಯಾವ ದೇಶಗಳು ಪ್ರಾರಂಭಿಸಿವೆ ಅಂತ ಕೇಳಿದ್ದಾನೆ. ಯಾವ ದೇಶ ಇದನ್ನು ಪ್ರಾರಂಭಿಸಿದೆ ಅಂತ? ಯಾವ ದೇಶ ಸರ್ ಅದು? ಯಾವ ದೇಶ ಅಂದರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಘೋಷಿಸಿದ ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡನ್ನು ಯಾವ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದವರು ಇದ್ದಾರೆ ಅವರು? CM ದೆಹಲಿ ರಾಜ್ಯದ್ದು. ಸೊ ಮೀನ್ಸ್ ದೆಹಲಿ, ಸಿಂಪಲ್ ಆನ್ಸರ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅದನ್ನು ಹೆಸರು ನೆನ್ಪಿಟ್ಕೊಳ್ಳಿ. ಏನು? ಪಿಂಕ್ ಸಹೇಲಿ ಸ್ಮಾರ್ಟ್ ಕಾರ್ಡನ್ನು ಯಾರು ಘೋಷಣೆ ಮಾಡಿದ್ದಾರೆ ಅಂತ? ದೆಹಲಿ ಸರ್ಕಾರ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 113ನೇ ಪ್ರಶ್ನೆ, ನವೆಂಬರ್ 2025ರಲ್ಲಿ ಬಹರೇನ್ನ ಮನಾಮಾದಲ್ಲಿ ನಡೆದ ಮಿಡಲ್ ಈಸ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಮ್ಯಾನೇಜ್ಮೆಂಟ್
ಆ್ಯಂಡ್ ಟೆಕ್ನಾಲಜಿ ಕಾನ್ಫರೆನ್ಸ್ ಸಮಯದಲ್ಲಿ ಅತ್ಯುತ್ತಮ ಪದಕವನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳ್ತಾನೆ. ಯಾರಿಗೆ ಇದನ್ನು ನೀಡಲಾಗಿದೆ ಅಂತ, ಯಾರನಿಗೆ ಅಂದರೆ ಈ ಒಂದು ಜನರಲ್ ಶೇಖ್ ರಾಶೀದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರಿಗೆ ನೀಡಲಾಗಿದೆ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಪ್ರಶ್ನೆನ ಹೋಮ್ವರ್ಕ್ ಪ್ರಶ್ನೆ ತಗೊಳ್ಳಿ. ಭಾರತ ಮತ್ತು ಶ್ರೀಲಂಕಾ ಕರ್ನಾಟಕದ ಬೆಳಗಾವಿಯಲ್ಲಿ ಯಾವ ಸೈನ್ಯ ಅಭ್ಯಾಸದ 11ನೇ ಆವೃತ್ತಿಯನ್ನು ಪ್ರಾರಂಭಿಸಿದ್ವಿ ಅಂತ. ಸೊ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಮುಂದಿನ ಪಾರ್ಟ್ಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಸ್ಟೇಟ್ಸ್ಗೆ ಹಾಗೆ ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ಗಳಿಗೆ ಯಾವುದೇ ಎಕ್ಸಾಮ್ಗಳಿಗೆ ಓದ್ತಾ ಇರಲಿ, ಸೊ ಆ ಒಂದು ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಕೇಳ್ತಾ ಇದ್ದಾನೆ, ಪ್ಲೀಸ್ ಆ ಅಭ್ಯರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಕ್ಲಾಸನ್ನು ಶೇರ್ ಮಾಡಿ. ಓಕೆ, ಸೊ ಶೇರ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಾಮೆಂಟ್ಸ್ಗಳಲ್ಲಿ ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಏನಾದರೂ ಹೆಚ್ಚಿಗೆ ಮಾಡ್ಕೊಳ್ಬೇಕಿತ್ತು ಅಂದರೆ ಅದನ್ನು ಸಹ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನೆಕ್ಸ್ಟ್ ಸೊ ಈ ಮುಂಬರ್ತಕ್ಕಂಥದ್ದು ಓಕೆ ಸರ್, ಇಲ್ಲಿ ಕ್ವಶನ್ಗಳು ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಇರೋದು ಬೇಕಾಗಿತ್ತು ಅಂದರೆ ಓಕೆ ಇನ್ನೂ ಬರ್ತಾ ಇದ್ದಾವೆ. ಓಕೆ, ಸೊ ಇನ್ನೂ ಕ್ವಶನ್ಗಳು ನಿಮಗೆ ಸೀರೀಸ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.